ಮನೆ ಗಾಡಿ ಬರೋ ಗಂಟ ಇಲ್ಲೇ ಕೂತಿರು, ಎಲ್ಲೂ ಹೋಗ್ಬಾರ್ದು. ತಗ ಈ ಬಂದ್ ತಿಂತಾ ಇರು, ಎಲ್ಲೂ ಹೋಗ್ಬೇಡ ಮಗ, ಇಲ್ಲೇ ಇರು. ಅಜ್ಜ ಅಜ್ಜ ಅಜ್ಜ, ನಾನು ಮಿಲ್ಲಿಗೆ ಹೋಗಿ ಬರೋವರೆಗೂ ನನ್ನ ಡಬ್ಬ ನೋಡ್ಕೋತೀರಾ ಅಜ್ಜ? ಈ ಡಬ್ಬ ನನ್ ಮುಂದೆ ಯಾಕೆ? ಆಂಟಿ, ಇಲ್ಲ ಡಬ್ಬ ಇತ್ತು, ನೋಡಿದ್ರ ಆಂಟಿ? ಇಲ್ಲಮ್ಮ, ನಾನ್ ನೋಡ್ಲಿಲ್ಲ. ನಾನೇ ಮೊದ್ಲು ಬಂದಿದ್ದು ಆಂಟಿ, ಬೇಕಾದ್ರೆ ಇಲ್ಲಿ ದಜ್ಜನ್ನೇ ಕೇಳಿ. ಆವಜ್ಜನಾ? ಆ ವಜ್ಜ ಅವಾಗ್ಲೇ ಎಣ್ಣೆ ಹಾಕಿಸ್ಕೊಂಡು ಆ ಕಡೆ ಹೋಯ್ತು ನೋಡು. ಹೌದಾ? ಆ ಡಬ್ಬ ನಂದಲ್ಲ ಆಂಟಿ. ನಂಗೆ ಗೊತ್ತಿಲ್ಲಮ್ಮ ನಿನ್ ಡಬ್ಬ ಯಾವ್ದು ಅಂತ.
ಅಣ್ಣ ಅಣ್ಣ ನಾನ್ ಫ್ಲೋರ್ ಮೇಲಿಗೆ ಹೋಗಿ ಬರೋ ಅಷ್ಟ್ರಲ್ಲಿ ನನ್ ಡಬ್ಬನ ಯಾರೋ ಹಿಂದಕ್ ಸರಿಸ್ಬಿಟ್ಟಿದ್ರು. ನನ್ ಸ್ಕೂಲಿಗೆ ಬೇರೆ ಲೇಟ್ ಆಗ್ತಿದೆ ಅಣ್ಣ. ನಮ್ ತಾಯಿಗ್ ಬೇರೆ ಹುಷಾರಿಲ್ಲ. ದಯವಿಟ್ಟು ಬೇಗ ಎಣ್ಣೆ ಹಾಕೊಡೋಣ ಪ್ಲೀಸ್. ನಿಂದೊಳ್ಳೆ ಗೋಳಾಯ್ತಲ್ಲ, ಪಿಲೀಜ್ ಅಂತೆ ಪಿಲೀಜು. ಹೋಗ್ ಕ್ಯೂನಾಗ ನಿಂತ್ಕೊ ಹೋಗು. ಬೆಳಗಿನ ಜಾವದಿಂದ ಕ್ಯೂನಾಗ ನಿಂತಿರೋರು ಸುಮ್ಮನೆ ಬಿಟ್ಟು ಬಿಡ್ತಾರ. ಹೋಗೋಗು. ನೀವಾದ್ರೂ ನಿಜ ಹೇಳ್ರಣ್ಣ. ಗಲಾಟೆ ಮಾಡ್ಬಿಡ, ಸುಮ್ಮನೆ ಇರು. ನಿಂದೊಳ್ಳೆ ಗೋಳಾಯ್ತಲ್ಲ, ಹೋಗ್ ಕ್ಯೂನಾಗ ನಿಂತ್ಕೊ ಹೋಗು. ಟೈಮ್ ಇಲ್ಲ ಅಂದ್ರೆ ಇನ್ನೊಂದ್ ದಿವಸ ಬಾ ಹೋಗು. ಏನಪ್ಪ ಸೀಮೆಣ್ಣೆ ಅವ್ರೆ, ನಾನ್ ಬೇಕಾದ್ರೆ ನಾಳೆ ಬರ್ತೀನಿ. ಪಾಪ ಮಗುಗೆ ಏನ್ ಕಷ್ಟನ ಏನೋ ಕಣ್ಣೀರಿಟ್ಟು ಕೇಳ್ತಾ ಇದೆ. ಸೀಮೆಣ್ಣೆ ಕಳಿಸ್ಕೊಡ್ರಿ. ರೀ ಸ್ವಾಮಿ, ಗಲಾಟೆ ಮಾಡೋರು ನೀವಯ್ಯ, ತಿರ್ಗಾ ಕನಿಕರ ತೋರ್ಸೋರು ನೀವಯ್ಯ. ಕುಡಿಲಿ. ಎಷ್ಟು ಲೀಟ್ರು? 5 ಲೀಟರ್ ಅಣ್ಣ. ಚೈತ್ರ ಬಾ, ಮಂಗಳಾರತಿ ತಗೋ ಬಾ. ಹಾ 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 ನೋಡಿ ತಗೋ. ಹಾ ಏಯ್ ಬಾಯ್ಲೆ. ಏನು ಲೋಲಾಕ್ ಬಂದ್ಬಿಟ್ಟಿದೆ? ಇದು ಬಂಗಾರದ್ದಲ್ಲ, ನನ್ಗಿಷ್ಟ ಅಂತ ಜೈರಾಮ್ ಅಜ್ಜ ಮಾರ್ಕೆಟಿಗೆ ಹೋದಾಗ ಕೊಡ್ಸಿದ್ದು. ರೋಲ್ಡ್ ಗೋಲ್ಡಾ? ಕೊಡ್ಸೋದ್ರು ಬಂಗಾರದ ಕೊಡ್ಸೋಕ್ ಏನೊಂದ್ ದಾಡಿ ಆ ಬೈಯಿಂಗೆ ಜೋಗು ಮುದುಕ. ಏ ಚೈತ್ರ, ಹೋಗ್ ಕೆಲ್ಸ ನೋಡೋಗೆ. ಹಾಮ್ಮ. ಬಂಗಾರದ್ರಾಗಿದ್ರೆ ಇಲ್ಲಿವರೆಗೂ ಮನೇಲಿ ಉಳಿತಿತ್ತ. ಹಲೋ 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 ಕೋದಂಡ. ಹಲೋ 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 ಕೋದಂಡ. ಹಲೋ ಹಲೋ ಕೋದಂಡ. ಹಲೋ 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 ಕೋದಂಡ. ಹಲೋ 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 ಕೋದಂಡ. ಹಲೋ ಹಲೋ. ಏ ಥೂ. ಹಲೋ ಹಲೋ ಅಂತ ಯಾಕಲೆ ಗಂಟ್ಲರ್ಕೋತೀಯ? ನಿನ್ ದನಿ ನಂಗೆ ಚೆನ್ನಾಗಿ ಕೇಳಿಸ್ತಿದೆ. ಎಲ್ಲಿದೀಯಾ? ಯಾರ ಯಾರ? ಯಜಮಾನ್ರ ಧ್ವನಿ ಇದ್ದಂಗಿದೆ. ಮೈಲಾರಪ್ಪನವ್ರಲ್ವಾ? ಲೇ 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 ಸೋಗಲಾಡಿ, ಕೋಪ ತರಿಸ್ಬೇಡ. ಏ ನಮಸ್ಕಾರ ಸರ್. ಎಲ್ಲಿದೀಯಾ? ಕುಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀನಿ ಸರ್. ಏನ ಕುಕ್ಕೆ ಅಲ್ಲ? ಹಾ ಹೌದು ಸರ್, ಫ್ಯಾಮಿಲಿ ಸಮೇತ ಬಂದಿದ್ದೀನಿ ಸರ್. ಸರ್ಪದೋಷ ಇದೆಯಂತೆ, ಪೂಜೆ ಮಾಡ್ಸಕ್ ಬಂದಿದ್ದೀನಿ ಸರ್. ತಾವು ಊರಲ್ಲೇ ಇರ್ತೀರಲ್ವಾ ಸರ್? ಯಾಕಲೇ? ನಿಮ್ಗೇನಾದ್ರೂ ದೋಷಗಳಿದ್ರೆ ಅದಕ್ಕೊಂದು ಶಾಂತಿ ಮಾಡಿಸಿ ಪ್ರಸಾದ ನಮ್ಮ ಮನೆಗೆ ತಂದ್ಕೊಡೋಣ ಅಂತಿದ್ದೀನಿ ಸರ್. ಅದಕ್ಕೆ ಕೇಳಿದೆ ಸರ್. ನನಗೆ ನೀನ್ ಶಾಂತಿ ಮಾಡಿಸ್ತೀಯಾ? ನಿನಗೆ ಈಗಿರೋ ದೋಷಗಳ ಜೊತೆಗೆ ಸರ್ಪದೋಷ ಬೇರೆ ಇದೆಯಲ್ಲ? ಜೋಯಿಸ್ರೇ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ ಸರ್. ಏಯ್, ಲೆಕ್ಕ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬೇಡ ಅಂತ ಎಷ್ಟು ಸರ್ತಿ ಹೇಳಿದೀನಿ ನಿನ್ಗೆ? ಅದಲ್ಲಪ್ಪ, 1 ನಿಮಿಷ ನೀವ್ ಬಂದ್ ನೋಡಿ. ಏನೇ? ಪ್ಲೀಸ್ ಬಂದ್ ನೋಡಿ. ಏನಾಯ್ತು? ಯಾರ್ ಬರ್ತೀಯ ನೋಡ್ ಬನ್ನಿ ಅಪ್ಪ. ಏಯ್, ಯಾವನೇ ಬರ್ತಿರೋದು? ಸರ್ 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 ನಮಸ್ಕಾರ, ಸರ್ ಅಂಕಲ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಅಂಕಲ್. ಬಾಯ್ಲೆ ಬಾರ ಇಲ್ಲಿ ಬಾ. ಮೈಲಾರಪ್ಪನವರು ನಮ್ಮ ಮನೆಗೆ ಬರ್ತಾ ಇದಾರೆ ಅಂತ ನೀನ್ ಹೇಳಿದ ತಕ್ಷಣ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀನಿ ಅಂತ ಹೇಳಿ ಅವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿರ್ಲಿಲ್ವಾ ನಾನು? ಹೇಳ. ಏ ಎಲ್ಲೋಗ್ತೀಯ?
ಸತ್ಯ ಏನು ಅಂತ ಹೇಳು, ಇಲ್ಲಾಂದ್ರೆ ಯಜಮಾನರು ತಪ್ಪು ತಿಳ್ಕೊಂಡ್ಬಿಡ್ತಾರೆ. ನನ್ನ ಮಗಳಾಣೆಗೂ ಸರ್. ನನ್ ಮಗಳಾಣೆಗೂ ಸರ್. ಕುಕ್ಕೆ ಸುಬ್ರಹ್ಮಣ್ಯ, ಸುಮ್ಮನೆ ನಿಮಗೆ ಸರ್ಪ್ರೈಸು. ಏಯ್, ನಿನ್ನ ಹಾಗೆ ಮಕ್ಳಿಗೆ ಈಗಲೇ ಸುಳ್ಳು ಹೇಳೋ ಟ್ರೈನಿಂಗ್ ಕೊಡ್ಬೇಡ. ಇಳ್ಸ ಕೈ. ನೀನ್ ಹೋಗಮ್ಮ. ಸರ್ ತಗೊಳಪ್ಪ ನಿನ್ ಬೌನ್ಸ್ ಚೆಕ್ಕು. ಏನೋ ಮನ್ ತುಂಬಾ ದುಡ್ಡು ಪೇರಿಸ್ಕೊಂಡ್ಬಿಟ್ಟಿದ್ಯಾ? ನಂದಲ್ಲ ಸರ್, ಎಲ್ಲ ಬ್ಯಾಂಕ್ದು ಕಲೆಕ್ಷನ್ ದುಡ್ಡು. ಈ ಬಣ್ಣನಾಗ ಎಷ್ಟದೆ? ಅದ್ರ ಮೇಲೆ ಬರ್ದಿದ್ದೀನಲ್ಲ ಸರ್, 12,800 ಅಂತ. ತಗ. ಯಾಕೆ ಸರ್? ಲೆಕ್ಕ ಸರಿಗಿರ್ಬೇಕು. ತಗ ಇದು. ಅಲ್ಲ ಇದು ನಿಂದು 2,000. ಇದು ನಂದು ಬಾಕಿ 10,000. ಸರ್ 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 ನನ್ನ ಮಾತು ಕೇಳಿ ಸರ್, ಇದು ಬ್ಯಾಂಕಿನ ದುಡ್ಡು ಸರ್. ಸರ್ ಪಬ್ಲಿಕ್ ಸರ್. ಸರ್ ಸರ್ ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್. ಸರ್ 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 ಬೇಡ ಸರ್, ಕಲೆಕ್ಷನ್ ದುಡ್ಡು ಸರ್, ಬ್ಯಾಂಕ್ ಸರ್. ಬಿಡ್ತೀನಿ ಸರ್. ಸರ್ ಕಲೆಕ್ಷನ್ ದುಡ್ಡು ಸರ್, ಪ್ಲೀಸ್. ನೋಡು, ಮನೆಯಲ್ಲಿ ಗರ್ಭಿಣಿ ಹೆಂಗಸಿದಾಳೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನಿನ್ನ ಅದೃಷ್ಟ ಚೆನ್ನಾಗಿದೆ, ಬಚಾವಾಗಿದೆಯಾ. ನಿನ್ನ ದನಿ ಏನಾದರೂ ವ್ಯಾನ್ ಹತ್ರ ಇರೋ ನಮ್ಮ ಹುಡುಗರ ಕಿವಿಗೆ ಬಿತ್ತು ಅಂದ್ರೆ ಗೊತ್ತಲ್ಲ ಸರ್. ಈಗಾಗಲೇ ಪಾರ್ಟಿ ಮೀಟಿಂಗ್ ಲೇಟ್ ಆಗಿದೆ, ಸುಮ್ಮನೆ ಕಳಿಸ್ಕೋ. ಸರ್ ಸರ್ ಆ ಪಾರ್ಟಿ ಎಲ್ಲ ನಾ ಅಭ್ಯಾಸ ಆದನು. ಬೇಗ ಹತ್ತಿರಲ್ಲ ಗಾಡಿಯಾ? ಈ ಕಡೆ ಬರ. ಬಿನ್ನೆ ನಡಿಯಪ್ಪ. ಓ ಮೈ ಗಾಡ್, ಹಾಲು. ಅಜ್ಜ ಅಜ್ಜ, ನೀವ್ ಇಂಥ ಕೆಲ್ಸ ಎಲ್ಲ ಮಾಡ್ಬಾರ್ದು. ಬೇಡ, ಕೊಡಮ್ಮ ಅಲ್ಲಿ. ಕೊಡಿ ಬಟ್ಟೆನಾ ಅಜ್ಜ, ಪ್ಲೀಸ್. ಬಟ್ಟೆ ಕೊಡಿ ಅಜ್ಜ. ಕೊಡು ಅಂದ್ರೆ ಕೊಡ್ಬೇಕು. ಅಜ್ಜ ಪ್ಲೀಸ್, ನೀವ್ ಇಂಥ ಕೆಲ್ಸ ಎಲ್ಲ ಮಾಡ್ಬೇಡಿ. ಎದ್ದೇಳಿ ಅಜ್ಜ. ಏನ್ ಬಂದಿದ್ದು? ಟಿಫನ್ ತಂದಿದ್ದೀನಿ. ಯಾರಿಗೆ? ನಿಮ್ಗೆನೆ. ನಾನ್ ನಿನಗೆ ತಿಂಡಿ ತರ ಕೇಳಲಿಲ್ವಲ್ಲ, ಹೇಳಿದ್ನಾ? ನೆನ್ನೆ ಸಾಯಂಕಾಲ ನಮ್ಮಮ್ಮ ತಲೆ ಸುತ್ತಿದೆ ಅಂದ್ರು, ಅದಕ್ಕೆ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡ್ ಹೋದ್ವಿ. ಅದೇನೋ ಲೋ ಬಿಪಿನಂತೆ. ಹೆರಿಗೆ ಆಗೋವರ್ಗೂ ಅಮ್ಮ ಫುಲ್ ರೆಸ್ಟ್ ಅಲ್ಲಿ ಇರ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ನಮ್ಮಮ್ಮ ಅಡ್ಗೆ ಕೆಲ್ಸ ಮಾಡಕ್ ಆಗಲ್ವಲ್ಲ, ನಾನೇ ಟಿಫನ್ ತಂದೆ. ಬನ್ನಿ ಅಜ್ಜ, ಟಿಫನ್ ಮಾಡಿರೋಂತೆ. ನಿಮ್ಮಪ್ಪ ಮನೇಲಿ ಇದ್ನಾ ಇಲ್ಲ ಎಲ್ಲಾದ್ರೂ ಹೊಲೆಯಕ್ಕೆ ಹೋಗಿದ್ನಾ? ನೀನ್ ಬೆಳಿಗ್ಗೆನೆ ಬಂದು ನಿಮ್ಮ ಅಮ್ಮನ ವಿಷಯ ತಿಳ್ಸಕ್ ಏನಾಗಿತ್ತು? ಸೀಮೆಣ್ಣೆ ತರಕ್ ಹೋಗಿದ್ದೆ ಅಜ್ಜ. ಏನು ಸೀಮೆ ಎಣ್ಣೆನಾ? ಗ್ಯಾಸ್ ತಕೊಳ್ಬೇಕು ಅಂದದಕ್ಕೆ ನಿಮ್ಮಮ್ಮನಿಗೆ ಯಾವತ್ತ ಕೊಟ್ಟಲ್ಲ ದುಡ್ಡನ್ನ? ನಮ್ಮಪ್ಪ ಅದೇನೋ ಅರ್ಜಿನೋ ಗಿರ್ಜಿನೋ ಹಾಕ್ಬೇಕು ಅಂತ ನೀವ್ ಕೊಟ್ಟಿದ್ ದುಡ್ಡನ್ನ ತಗೊಂಡ್ ಹೋದ್ರು, ಇನ್ನೂ ತಂದಿಲ್ಲ. ನಿಮ್ಮ ಅಪ್ಪನ ಕೈಗೋ ದುಡ್ಡು ಇನ್ನೂ ಉಳ್ದಿರುತ್ತಾ? ಈಗಾಗ್ಲೇ ಲೇಟ್ ಆಗಿದೆ, ತಿಂಡಿ ತಿನ್ನಿ ಅಜ್ಜ. ನೋಡು, ಇನ್ಮೇಲೆ ಮನೆಯಿಂದ ಊಟ ತಿಂಡಿ ತರಬೇಡ. ಮತ್ತೆ ನಿಮ್ಗೂಟ? ಹಾಗೋ ಆಗುತ್ತೆ, ಬೇರೆ ಯಾರಾದ್ರೂ ಅಡಿಗೆರು ಬಂದ್ ಮಾಡ್ತಾರೆ. ಹೌದಾ? ಬೇಡ ಅಜ್ಜ, ನೀವು ನಮ್ ಊಟ ಬೇಡ ಅಂದ್ರೆ? ಬೇಡ ಅಂದ್ರೆ ನಮ್ಗೆ ಊಟನೇ ಇಲ್ದಂಗಾಗತ್ತೆ. ನಾನು ಅಡ್ಗೆ ಮಾಡೋದ್ ಕಲ್ತಿದ್ದೀನಿ ಅಜ್ಜ. ನಿಮ್ಗೇನೇನ್ ಇಷ್ಟ ಅಂತಾನು ನನಗ್ ಚೆನ್ನಾಗ್ ಗೊತ್ತು. ಬೇಕಾದ್ರೆ ನಾನ್ ಅಡ್ಗೆ ಇಲ್ಲೇ ಮಾಡಿ ತೋರಿಸ್ತೀನಿ. ಈ ತಿಂಡಿನೆಲ್ಲ ಮಾಡಿದ್ದು ನಾನೇ ಅಜ್ಜ. ನಿನ್ ಹತ್ರ ಅಡ್ಗೆ ಮಾಡ್ಸೋದಾ? ನೋ ನೋ ನೋ, ಹಾಗೆಲ್ಲ ಈ ವಯಸ್ಸಿನಲ್ಲಿ ಚಾಕ್ರಿ ಗಿಕ್ರಿ ಮಾಡೋ ಯೋಚನೆ ಮಾಡಬಾರದು.
ನಿಮ್ಮಮ್ಮ ಮತ್ತೆ ಕೆಲ್ಸಕ್ಕೆ ಬರೋವರೆಗೂ ನಾನೇನು ಅವಳ ಸಂಬಳ ಮುರಿಯಲ್ಲ. ಕೆಲ್ಸ ಮಾಡ್ದೆ ಫ್ರೀಯಾಗಿ ಸಂಬಳ ಬೇಡ ಬಿಡಚ. ಫ್ರೀಯಾಗಿ ಸಂಬಳ ಕೊಡ್ತೀನಿ ಅಂತ ನಾನೆಲ್ಲಿ ಹೇಳಿದೆ? ಸಾಕು. ಸರಿ ಅಜ್ಜ, ನನ್ ಸ್ಕೂಲಿಗೆ ಲೇಟ್ ಆಗ್ತಿದೆ. ಸಾಯಂಕಾಲ ಬರುವಾಗ ಏನಾದ್ರೂ ತರ್ಬೇಕಾ? ಏನು ಬೇಡಮ್ಮ. ಸರಿ ಅಜ್ಜ, ನಾನ್ ಹೋಗ್ಬಿಟ್ ಬರ್ತೀನಿ. ಬಾಯ್ ಅಜ್ಜ. ನೇತ್ರ ರೆಡಿನಾ? ಅಮ್ಮ ರೆಸ್ಟ್ ತಗೋ. ಅದು ಇದು ಕೆಲ್ಸ ಮಾಡ್ತಾ ಆಯಾಸ ಮಾಡ್ಕೋಬೇಡ ಆಯ್ತಾ? ನಾನೇನ್ ಬರ್ತೀನಿ. ಹುಷಾರು. ಅಪ್ಪ ಬರ್ತೀನಿ. ಬಾ ನೇತ್ರ. ಹುಷಾರಾಗಿ ಬನ್ನಿ ಆಯ್ತಾ? ಓಡ್ಬೇಡ. ಹಬ್ಬದ ಪ್ರಯುಕ್ತ ಕೇವಲ 50 ರೂಪಾಯಿಗೆ ಒಂದು ಹೆಲಿಕಾಪ್ಟರ್. ಯಾರಿಗುಂಟು ಯಾರಿಗಿಲ್ಲ. ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಸ್ಪೆಷಲ್ ಧಮಾಕ. ಬನ್ನಿ ಬನ್ನಿ. ನೀನ್ ಇಲ್ಲಿ ನಿಂತಿದ್ಯಾ? ನಿನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು. ಬಾ. ಬಾ ಬೇಗ ನಡೀರೋ. ಎಲ್ಲಾರು ನಡೀರಿ ಬೇಗ. ಎಲ್ಲಾರು ಕೈ ಕೈ ಹಿಡ್ಕೊಂಡ್ ಬನ್ನಿ. ಬೇಗ ಬನ್ನಿ. ಹುಷಾರು. MMS ಸ್ಕೂಲ್ನವ್ರು ಯಾರು? ಬೇಗ ಬನ್ನಿ. ಬಾಯ್. ನೀವೆಲ್ಲ ಬೇಗ ನಡೀರಿ. ಹಾಳಾದ್ ಹೊಟ್ಟೆಲಿರೋ ಮಗುನ್ ಕಾಪಾಡ್ಕೊಳ್ಳೋಣ ಅಂದ್ರೆ ಈ ಮನೇನ್ ಮಾತ್ರೆಗೂ ಗತಿ ಇಲ್ಲ. ಛೇ, ಯಾಕ್ ಬೇಕಿತ್ತು 3ನೇ ಮಗು? ಮೊದಲೇದ ಗಂಡ ಇರಬೇಕಿತ್ತು. ಈಗ್ಲೂ ನಿಮ್ ಕರ್ಮಕ್ ಹೆಣ್ಣೆ ಆದ್ರೆ ಇನ್ ಆಪರೇಷನ್ ಆಗಿ ಆ ಮಗುನ್ ನೋಡಕ್ ನಾನ್ ಬದುಕಿರ್ತೀನೋ ಇಲ್ವೋ? ಹಿಂಗ ಹೇಳೋರೆ ಜಾಸ್ತಿ ದಿನ ಬದುಕೋದು. ನಮ್ ತಾತ ಗ್ರಂಥಿಗೆ ಅಂಗಡಿ ಪರಮಶಿವಯ್ಯನವ್ರ ವಂಶದ ಹೆಸರೇಳಕ್ಕೆ ಒಂದ್ ಗಂಡು ಮಗುನು ಇಲ್ವಲ್ಲ ಅಂತ ಎಲ್ರೂ ಹಂಗಿಸ್ತಾರೆ. ಯಾರಿಗೆ ಹೇಳ್ಕೊಳ್ಳಿ? ಓಹ್, ನಿಮ್ದೇನ್ ಮಹಾರಾಜರು ವಂಶನ ದಿವಾನ್ರು ವಂಶನ? ಈ ಮನೇಲಿ ಗಂಡು ಹುಟ್ಟಿ ಯಾವ ರಾಜ್ಯ ಆಳ್ಬೇಕು? ನಿಮ್ ತರ ಸುಳ್ಳು ಪಳ್ಳು ಹೇಳ್ಕೊಂಡು ಜೂಜು ಜುಗಾರಿ ಆಡ್ಕೊಂಡ್ ಬದುಕ್ಬೇಕೇನೋ. ಬೇಡ ಬೇಡ, ನೀನು ಏನೇನೋ ಮಾತಾಡ್ತಾ ಇದೀಯಾ. ಇನ್ನೊಂದ್ ಸರ್ತಿ ನನ್ನ ವಂಶದ ಹೆಸರು ಎತ್ತಾಡಿದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ. ಸುಡುಗಾಡ್ ಸಂಸಾರ ಎಷ್ಟೊಂದು ಹಾಕಿದ್ರು ನಿಯತ್ತಿಲ್ಲ. ನಾನು ಈ ಮನೇಲಿ ನನ್ನ ಶ್ರಮಕ್ಕೆ ಬೆಲೆನೇ ಇಲ್ಲ. ನೋಡೋ, ಸಂಜೆ 6 ಗಂಟೆಗೆ 6 ತಿಂಗಳು ರೇಷನ್ ತಂದು ಹಾಕ್ತೀನಿ. ಅದ್ ಎಷ್ಟು ತಿಂತಿರೋ ತಿಂದು ತೇಗ್ ಸಾಯಿರಿ. ಅಲ್ಲೋಡ್ರು. ಚೈತ್ರ, ಕ್ಲಾಸಿಗೆ ಹೋಗ್ತಿದ್ಯಾ? ಹೋಗು ಹೋಗು. ಸುಮ್ನೆ ಮಾಸ್ಟರ್ ಹತ್ರ ಬೈಸ್ಕೊಳಕ್ಕೆ. ನಾವು ಲೇಟ್ ಆಗಿ ಬಂದವ್ರೆ, ಕ್ಲಾಸಿಗೆ ಸೇರ್ಸ್ಲಿಲ್ಲ. ಏಯ್ ದಾರಿ ಬಿಟ್ರು. ಹಿಂದೂ ಅರೇಬಿಕ್ ಸಂಖ್ಯೆಗಳಲ್ಲಿ ಎಕ್ಸ್ ಎಂಬ ಸಂಖ್ಯೆಯು 10 ಎಲ್ ಎಂಬ ಸಂಖ್ಯೆಯು 50 ದಯವಿಟ್ಟು ಗಮನವಿಟ್ಟು ಕೇಳಿ. ಸಿ ಎಂಬ ಸಂಖ್ಯೆಯು 100 ಹಾಗೂ ಡಿ ಎಂಬ ಸಂಖ್ಯೆಯು 500. ಎಂ ಎನ್ನ ಸಂಖ್ಯೆಯು 1000. ಉದಾಹರಣೆಗೆ 2010 ಎಂದರೆ MMX ಎಂದು ಆಗುತ್ತದೆ. 2010 ಯಾತಕ್ಕೆ ಉದಾಹರಣೆ ಕೊಟ್ಟೆ ಅಂದ್ರೆ, ಈಗ 2010ನೇ ಇಸವಿ, ಅದನ್ನ MMX ಅಂತಲೂ ಬರೆಯಬಹುದು.
ಈಗ ರೋಮನ್ ಸಂಖ್ಯೆಗಳನ್ನ ಗಮನಿಸೋಣ. ಅವುಗಳು 1, 2. ಬರ್ಬೋದಾ ಸರ್? ಕ್ಲಾಸ್ಗೆ ಲೇಟ್ ಆಗಿ ಬರೋರ್ನ ಸೇರ್ಸಲ್ಲ ಅಂತ ಗೊತ್ತಿಲ್ಲ ನಿನಗೆ? ಮತ್ತೆ ಯಾಕೆ ಇಲ್ಲಿ ನಿಂತಿದ್ಯಾ? ಹೋಗಿಲ್ಲಿಂದ ಆಚೆ. ತಲೆ ತಗ್ಗಿಸ್ಕೊಂಡ್ ಬತ್ತಾವಳೆ. ಆಹಾ, ಜಂಬೂದ್ ಕೋಳಿ ತರ ಹೋಗ್ಬಿಟ್ಟೆ. ಮೇಷ್ಟ್ರು ಸರಿಯಾಗಿ ಬೈದ್ ಕಲ್ಸ್ಬಿಟ್ರಾ? ನಾವು ಸಿಟಿ ಮಾರ್ಕೆಟ್ ಎಲ್ಲ ಒಂದ್ ರೌಂಡ್ ಹಾಕೊಂಡು ಗಣೇಶನ್ ಕಲೆಕ್ಷನ್ಗೆ ಹೋಗ್ತಾ ಇದೀವಿ. ಏನು ಬರ್ತೀಯಾ? ಏಯ್ ಹೋಗೋ ಡುಮ್ಮ. ಏ ಬನ್ರೋ, ಮಾರ್ಕೆಟ್ ಹೋಗೋಣ. ನಮಸ್ಕಾರ ಸರ್. ಕ್ಲಾಸ್ ಟೈಮಲ್ಲಿ ಇಲ್ಲೇನಮ್ಮ ಮಾಡ್ತಿದ್ಯಾ? ಓದ್ಕೋತಾ ಇದ್ದೀನಿ ಸರ್. ಕಾಣಿಸುತ್ತೆ. ಲೈಬ್ರರಿ ಯಾಕೆ ಅಂತ? ಬರೋದು ಸ್ವಲ್ಪ ತಡ ಆಯಿತು, ಅದಕ್ಕೆ ಡಿ.ಆರ್. ಮೇಸ್ಟ್ರು ಕ್ಲಾಸಿಗೆ ಸೇರಿಸ್ಲಿಲ್ಲ ಸರ್. ಸ್ಕೂಲಲ್ಲಿ ಶಿಸ್ತು ಮುಖ್ಯ ಅಲ್ವಾ? ಮನೆಗೆ ಹೋಗೋದ್ರ ಬದಲು ಇಲ್ಲೇ ಓದ್ಕೋತಾ ಇದ್ದೀನಿ ಸರ್. ಏನು ಓದ್ತಾ ಇದೆಯಾ? ಇದು ಮನೇಲಿ ಬಿಡುವಿದ್ದಾಗ ಓದೋವಂಥದ್ದು. ಇಲ್ಲಿ ಯಾಕೆ ಓದ್ತಾ ಇದೆಯಾ? ಇವತ್ತಿನ ಹೋಮ್ವರ್ಕು ರೆಡಿ, ಪಾಠನೂ ಓದ್ಕೊಂಡ್ಬಂದಿದ್ದೀನಿ ಸರ್. ಸರ್, GSK ಕಾಂಪಿಟೇಷನ್ಗೆ ನಮ್ಮ ಸ್ಕೂಲ್ ಟೆಸ್ಟ್ ಇದೆಯಲ್ಲ, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ ಸರ್. ಓ ಹಾಗಾ? ಏನು ಫೈನಲ್ಸ್ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಹೌದು ಸರ್. ಈ ಪುಸ್ತಕ ಎಲ್ಲ ಯಾರು ಕೊಟ್ರು ನಿಂಗೆ? ಇದು ಹೋದ್ ಸಲ GSK ಕಾಂಪಿಟೇಷನ್ ಸೆಮಿಫೈನಲ್ಸಿಗೆ ಹೋದಾಗ ಅವ್ರು ಕೊಟ್ಟಿದ್ದು. ಈ ಪುಸ್ತಕಗಳೆಲ್ಲ ನಮ್ ಜಯರಾಮಜ್ಜ ಕೊಡ್ಸಿದ್ದು ಸರ್. ಸರಿ, ಇದನ್ನ ಆಮೇಲೆ ಆಫೀಸ್ ರೂಮಿಗೆ ಬಂದು ತಗೊಂಡೋಗು. ಆಯ್ತು ಸರ್. ಓದ್ಕೋ. ಅಲ್ರಿ, ನಮ್ಮ ಅಸಿಸ್ಟೆಂಟ್ ಮ್ಯಾನೇಜರ್ ಹನುಮಂತರಾವ್ ಅವ್ರು ನೋಟಿಸ್ ಸರ್ವ್ ಮಾಡಕ್ ಬಂದ್ರೆ ಈಗ ರಾಹು ಕಾಲ ತಗೊಳಕಾಲ ಅಂತ ವಾಪಸ್ ಕಳ್ಸದ್ರಂತೆ. ಈಗೇನು ರಾಹು ಕಾಲನ ಯಮಗಂಡ ಕಾಲನ ಹೇಳ್ರಿ? ಕಲೆಕ್ಷನ್ ಮಾಡಿದ ದುಡ್ಡನ್ನ ನುಂಗ್ ಹಾಕಕ್ ಯಾವ ಕಾಲ ಬೆಸ್ಟು? ಸರಿ ಸರಿ, ನೋಟಿಸ್ ತಗೊಳ್ಳಿ. ತಗೊಳ್ಳಿಲ್ಲ ಅಂದ್ರೆ ಈ ನೋಟಿಸ್ ನಿಮ್ಮನೆ ಬಾಗಿಲು ಗಂಟಿಸ್ಬೇಕಾಗತ್ತೆ. ನಿಮ್ದು ಜಾಸ್ತಿ ಆಯ್ತು, ತಗೊಳ್ರಿ. ಸರ್, ನನ್ನ ಹೆಂಡ್ತಿ ಸರ್, ನನ್ನ ಹೆಂಡ್ತಿ ಆಸ್ಪತ್ರೆ. ಸ್ವಲ್ಪ ದಿನ ಟೈಮ್ ಕೊಡಿ ಸರ್, ಎಲ್ಲ ಕಲೆಕ್ಷನ್ ರೆಮಿಟ್ ಮಾಡ್ತೀನಿ ಸರ್. ರೀ ಮಿಸ್ಟರ್, ಇಲ್ಲಿ ನಿಮ್ ಮನೆ ಸುಖ ದುಃಖದ ಕತೆ ಹೇಳಕ್ ಬರ್ಬೇಡಿ. ಇದು ಪ್ರೆಸಿಡೆಂಟ್ರೇ ಮಾಡಿರೋ ಆರ್ಡ್ರು. ನನ್ ತಾಳ್ಮೆ ಪರೀಕ್ಷೆ ಮಾಡ್ಬೇಡಿ. ತಗೊಳ್ರಿ ತಗೊಳ್ರಿ. ಏನಿದೆ ಸರ್ ಈ ಕಾಗದದಲ್ಲಿ? ಅಧ್ಯಕ್ಷರು ನಿನಗೆ ಕಲೆಕ್ಷನ್ ಕಿಂಗ್ ಅಂತ ಕೊಟ್ಟಿರೋ ಸರ್ಟಿಫಿಕೇಟ್. ನಿನ್ನ ಅಕೌಂಟ್ ಸೆಟ್ಲ್ ಮಾಡಿ ಬ್ಯಾಂಕ್ ಪೂರ್ತ ಹಣ ರೆಮಿಟ್ ಮಾಡೋವರೆಗೂ ಕಲೆಕ್ಷನ್ ಹೋಗ್ಬಾರ್ದು ಅಂತ ಕೊಟ್ಟಿರೋ ಎಚ್ಚರಿಕೆ ನೋಟಿಸ್ ಇದು. ಹೌದಾ ಸರ್? ವಿಷಯ ಏನು ಅಂತ ಗೊತ್ತಾಯ್ತಲ್ಲ, ಅದಿನ್ ಯಾಕೆ ಸರ್? ಮತ್ತೆ ಮತ್ತೆ ಅದೇ ಕಿಲಾಡಿತನ ಬೇಡ ಬೇಡ. ನೋಡು, ಈ ನೋಟಿಸ್ ತಗೊಳ್ದೆ ಕಲೆಕ್ಷನ್ಗೆ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಹೋಗುತ್ತೆ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ನಮ್ ಸಂಸಾರ ಈ ಕೆಲ್ಸನೇ ನೆಚ್ಕೊಂಡಿದೆ ಸರ್. ನನ್ ಸಂಸಾರನೂ ಅಷ್ಟೇನಪ್ಪ. ನೋಡೋ, ಮಾತ್ ಬೆಳೆಸ್ಬೇಡ ಪ್ಲೀಸ್. ತಗೋ. ನೋ ಸರ್, ಸಾರಿ ಸರ್, ನೀವು ನಾಳೆ ತನಕ ಕಾಯ್ಲೇಬೇಕು ಸರ್. ಹೇ ರಾಬರ್ಟ್, ರೀ ಕೋದಂಡ, ರೀ 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 ಹನುಮಂತರಾವ್, ಹೋಗಿ ಕರೀರಿ ಬೇಗ. ಕಲೆಕ್ಷನ್ ಹೋಗ್ಬೇಡ ಅಂತ ಹೇಳ್ರಿ. ಅಜ್ಜಿ 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 ಬಂದೆ. ಏನಾಯ್ತೆ? ಯಾಕೆ ಮಗು ಅಳ್ತಾ ಇದೆ? ಸ್ಕೂಲಿಂದ ಹೊರಗಡೆ ಬರುವಾಗ ಬಿದ್ಬಿಟ್ಲಂತೆ. ಹೌದಾ? ಅಳು ನಿಲ್ಸೆ ಅಂತ ಹೇಳಿದ್ರೆ ಐಸ್ ಕ್ರೀಮ್ ಕೊಡ್ಸು ಅಂತ ಅಳ್ತಾ ಇದ್ದಾಳೆ. ಎಲ್ ಬಿದ್ದೆ ಕಂದ? ಅದಕ್ಕೇನಂತೆ, ಕೊಡ್ಸೋಣ ಬಿಡು. ಅದಕ್ಕಿಂತ ಮೊದ್ಲು ಒಳ್ಳೆ ತಿಂಡಿ ಕೊಡ್ತೀನಿ ಬಾ. ಅಜ್ಜಿ, ನಾನೇನ್ ಹೋಗ್ತೀನಿ. ಇರೇ, ಒಂದ್ ನಿಮಿಷ ಬಂದೆ. ಬೆಳಗ್ಗೆ ನಾನು ನಿಮ್ಮ ಮನೆಗೆ ಹೋಗಿದ್ದೆ ಕಣೆ. ಪಾಪ, ತಾಯಿ ಇಲ್ಲದ ತಬ್ಲಿ ಒಬ್ಳೇ ಕೆಲಸ ಮಾಡ್ಕೋತಾ ಇದ್ಲು.
ತುಂಬಿದ ಬಸ್ರಿನ ನನ್ ಮಗಳ ಸೀರೆಗೆ ಫಾಲ್ಸ್ ಹಾಕೊಡು ಅಂತ ಕೇಳಕ್ಕೆ ನಂಗೆ ಯಾಕೋ ಮನ್ಸ್ ಬರ್ಲಿಲ್ಲ. ಅದ್ ಸರಿ, ನಿನ್ನೆ ಸಂಜೆ ನಿಮ್ಮಮ್ಮನ್ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ರಂತೆ. ನಂಗೊಂದ್ ಮಾತು ತಿಳಿಸ್ಬಾರ್ದಾಗಿತ್ತೇನೆ. ನೋಡು, ಸ್ವಲ್ಪ ದಿವಸ ಸ್ಕೂಲ್ಗೆ ರಜಾ ಹಾಕಿ ಮನೇಲೆ ಯಾಕಮ್ಮ ಇರ್ಬಾರ್ದು? ಸ್ಕೂಲ್ನ ಹೇಗಜ್ಜಿ ಮಿಸ್ ಮಾಡೋದು? ಅಜ್ಜಿ, ನಿಮ್ಗೆ ಅರ್ಜೆಂಟ್ ಆಗಿ ಸೀರೆ ಫಾಲ್ಸ್ ಹಾಕಿಸ್ಬೇಕಾಗಿತ್ತಾ? ಅಂತ ಅರ್ಜೆಂಟ್ ಏನಿಲ್ಲ ಬಿಡು. ನೋಡು, ತಗೋ, ಇದು ನಿಮ್ಮಮ್ಮಂಗೆ ಬಾಕಿ ಕೊಡ್ಬೇಕಾಗಿತ್ತು. ಇದು ನಿಂದು ಈ ತಿಂಗಳದ್ದು. ಅಲ್ಲ ಅಜ್ಜಿ, ನನ್ ಲೆಕ್ಕಕ್ಕಿನ್ನು 12 ದಿನ ಇದೆ ಅಜ್ಜಿ. ತಗೊಳ್ಳಿ. ನೋಡು, ಇಂಥ ಸಮಯದಲ್ಲಿ ದುಡ್ಡಿದ್ರೆ ಅನುಕೂಲಕ್ಕೆ ಬರುತ್ತೆ. ತಗೋ. ಏನಜ್ಜಿ ಇದೆಲ್ಲ? ಬಸ್ರಿ ಬೈಕೆಗಳು ಏನೇನೋ ಇರುತ್ತೆ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ತಗೊಂಡೋಗಿ ನಿಮ್ಮಮ್ಮಂಗ್ ಕೊಡು. ಥ್ಯಾಂಕ್ ಯು ಅಜ್ಜಿ. ಮುಖ ಏನೇ ನೋಡ್ತೀಯಾ? ಮುಕ್ತಾಯ ಮಾಡು. ಇಂತಿ ನಿಮ್ಮ ಅಳಿಯ KG ಶಿವಣ್ಣ. ತಗೊಳ್ಳಿ ಆಂಟಿ, ಉಳ್ದಿರೋ ಚೇಂಜು. ಯಾಕಂಟಿ, ಏನಾಯ್ತು? ಅಳ್ತಿದ್ದೀರಾ? ಕಾರಣ ಆಮೇಲೆ ಹೇಳ್ತೀನಿ. ನಾನು ಅವಳಪ್ಪಂಗೆ ಕಾಗ್ದ ಬರ್ಸಿದ್ದೀನಿ. ನಾನು ಹೇಳಿದ್ದನ್ನೆಲ್ಲ ಸರಿಯಾಗಿ ಬರ್ದಿದ್ದಾಳ ಅಂತ ನಾನು ತಿಳ್ಕೊಬೇಕು. ಓದು. ಸಾರಿ ಅಂಕಲ್, ಗೊತ್ತಾಗ್ದೆ ಬಂದೆ. ಚೈತ್ರ, ಬಂದ ಆಗಿದ್ಯಲ್ಲಮ್ಮ. ಈಗ ನೀನು ಈ ಪತ್ರ ಓದೇ ಹೋಗ್ಬೇಕು. ಓದು. ಒಬ್ರು ಕಾಗ್ದಾನ ಇನ್ನೊಬ್ರು ಓದ್ಬಾರ್ದು ಅಂಕಲ್. ಅವ್ರಿಗೆ ಯಾಕೆ ಅನ್ಮಾನ? ಓದ್ ಹೇಳಮ್ಮ. ಪ್ರೀತಿಯ ಅತ್ತೆ ಮಾವಂದಿರಿಗೆ ನಿಮ್ಮ ಅಳಿಯ KG ಶಿವಣ್ಣ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಮುಖ್ಯವಾದ ವಿಷಯವೇನೆಂದರೆ, ಮದುವೆ ಆಗಿ ವರ್ಷ ಆಗ್ತಾ ಬಂತು. ನಿಮ್ಮ ಮಗಳಿಗೆ ರುಚಿಯಾದ ಅಡ್ಗೆನೆ ಆಗ್ಲಿ, ಸರಿಯಾಗಿ ಬಟ್ಟೆ ಒಗ್ದು ಐರನ್ ಮಾಡಕ್ಕೆ ಆಗ್ಲಿ ಸಹ ಬರಲ್ಲ. ನೀವು ಮನೆಗೆಲಸದಲ್ಲಿ ಅಡುಗೆಯಲ್ಲಿ ಬಹಳ ಪಳಗಿದ್ದಾಳೆ ಎಂದು ಸುಳ್ಳು ಹೇಳಿ ನಂಬಿಸಿ ನನಗೆ ಮೋಸ ಮಾಡಿ ಮದುವೆ ಮಾಡಿದ್ರಿ. ನನ್ಗೆ ಮನೆಗೆ ಬರುವುದೇ ಹಿಂಸೆ ಆಗಿದೆ. ಸರಿ ಅಂಕಲ್, ಎಲ್ಲ ಸರಿಯಾಗಿದೆ. ನಾನೇನ್ ಬರ್ತೀನಿ. ಚೈತ್ರ, ಬಾಯ್ಲಿ ಬಾಯ್ಲಿ. ಆ ಬ್ಯಾಗು ಡಬ್ಬ ಇಲ್ಲಿಡು. ಇಡು. ನೋಡು ಪುಟ್ಟಿ, ನಿನಗೋಸ್ಕರ ನಾನು ಕಾರ್ನ ಎಷ್ಟು ಸತಿ ಓಡಿಸಿಲ್ಲ, ಫ್ರೀಯಾಗಿ. ಅರ್ಧಂಬರ್ಧ ಪತ್ರ ಓದ್ ಹೋಗ್ತಾ ಇದೆಯಲ್ಲ, ನ್ಯಾಯನಾ? ಪೂರ್ತಿ ಓದು. ಆದ್ದರಿಂದ ತಕ್ಷಣ ಬಂದು ನಿಮ್ಮ ಮಗಳನ್ನು ಕರೆದುಕೊಂಡು ಹೋಗಿ. ಇಲ್ಲವಾದರೆ ನಾನೇ ಬಂದು ನಿಮ್ಮ ಮನೆಗೆ ಬಿಟ್ಟು ಬರುತ್ತೇನೆ. ಇಂತಿ ನಿಮ್ಮ ಅಳಿಯ KG ಶಿವಣ್ಣ. ಏನಂಕಲ್ ಇದೆಲ್ಲ? ನಿಜ ಬರಿಬಾರ್ದೇನಮ್ಮ? ತಗೋ, ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಪೋಸ್ಟ್ ಕವರ್ ತಗೊಂಬ. ಅಡ್ರೆಸ್ ಬರೆದು ನೀನೇ ಪೋಸ್ಟ್ ಮಾಡಿ ಪುಣ್ಯ ಕಟ್ಕೊ. ಇವ್ರ ಮನೆಯವರು ನನ್ನನ್ನ ನಂಬಿಸಿ ಮೋಸ ಮಾಡಿದ್ದಾರೆ. ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಇವ್ರೇ SSLC ಪಾಸ್ ಅಂತ ಹೇಳಿ ನಮಗ್ ಮೋಸ ಮಾಡಿರೋದು. ನಿಮ್ ಟ್ಯಾಕ್ಸಿನ ಕಂತಲ್ ಕೊಂಡ್ಕೋಬೇಕಾದ್ರೆ ಮುಂಗಡ ಹಣ ನಮ್ಮಪ್ಪ ಕೊಡದೇ ಇದ್ದಿದ್ರೆ ಆ ಡಬ್ಬ ಆಟೋ ಡ್ರೈವರ್ ಆಗಿ ಇರ್ಬೇಕಾಗಿತ್ತು ನೀವು. ಬೇಡ ಅಂಕಲ್, ಪ್ಲೀಸ್ ಅಂಕಲ್. ಈ ದುಡ್ಡಿಟ್ಕೊಮ್ಮ. ನಾನ್ ಹೇಳೋದನ್ ಕೇಳಿ. ಇನ್ 1 ತಿಂಗಳಲ್ಲಿ ಆಂಟಿ ನಿಮ್ಗೆ ಇಷ್ಟವಾದ ಅಡ್ಗೆನ ಮಾಡ್ತಾರೆ, ಆಯ್ತಾ? ಪ್ರಾಮಿಸ್. ನಾಳೆ ನಾನ್ ಮಾಡಿದ ಅಡ್ಗೆನ ನಿಮಗ್ ತಂದ್ಕೊಡ್ತೀನಿ. ನೀವೇ ತಿಂದು ರುಚಿ ನೋಡಿ, ಆಯ್ತಾ? ಮೊದ್ಲು ಇವ್ರ SSLC ಪಾಸ್ ಮಾಡ್ಲಿ, ಆಮೇಲೆ ನಾನೇ ತವ್ರ ಮನೆಗ್ ಹೋಗ್ತೀನಿ. ದಿನ ಹೋಟ್ಲಲ್ಲಿ ತಿಂತೇಗೋರ್ಗೆ ಮನೆ ಅಡ್ಗೆ ಎಲ್ ರುಚಿಸುತ್ತೆ? ಬೇಡ, ನನಗ್ ಕೋಪ ಬರ್ಸ್ಬೇಡ. ಅಂಕಲ್ ಅಂಕಲ್, ಖಾರ ತಿಂದು ಗರಂ ಆಗಿದ್ರ. ಎಳ್ಳುಂಡೆ ತಿನ್ನಿ, ಕೋಪ ಎಲ್ಲ ಕಮ್ಮಿ ಮಾಡತ್ತೆ. ನಾಳೆಯಿಂದನೇ ಆಂಟಿಗೆ ಅಡ್ಗೆ ಹೇಳ್ಕೊಡಕ್ ಶುರು ಮಾಡ್ತೀನಿ, ಆಯ್ತಾ? ಬಾಯ್. ನನ್ಗೆ ಖಾರ ಹೋಗಿದೆ, ನೀನೇ ತಿನ್ನು. ಇನ್ನೊಂದಷ್ಟು ಬೇಕಾರೆ ಅಂಗಡಿಯಿಂದ ತಗೊಂಬಂದ್ ಕೊಡ್ತೀನಿ. ಸುಮ್ನೆ ತಿನ್ರಿ. ನನಗ್ ಬೇಡ ಅಂತ ಹೇಳಿದ್ನಲ್ಲ, ನೀನ್ ತಿನ್ನು. ಇಷ್ಟು ಬೇಗ ಕವರ್ ತಂದ್ಯಾ? ಸಾರಿ ಅಂಕಲ್, ತಗೊಳ್ಳಿ ನಿಮ್ 10 ರೂಪಾಯಿ. ಯಾಕೆ? ಈ ಲೆಟರ್ ಅಲ್ಲಿ ಬರ್ದಿರೋ ವಿಷಯನ ನಿಮ್ ಮೊಬೈಲ್ ಫೋನ್ ಅಲ್ಲೇ ಹೇಳ್ಬಿಟ್ರೆ 50 ಪೈಸಲ್ಲೇ ಮುಗ್ದೋಗತ್ತೆ, ಅದಕ್ಕೆ. ಅಯ್ಯೋ, ಅಷ್ಟೊಂದ್ ಧೈರ್ಯ ಇವ್ರಿಗೆಲ್ಲಿದೆ? ನೀ ಹೋಗಮ್ಮ. ಬಾಯ್. ಇದನ್ನೇ ನಾನು ಬೇಡ ಅಂತ ಹೇಳೋದು.
ಯಾಕೆ ಅದೆಷ್ಟು ಅಂತ ಬಲವಂತ ಮಾಡಿ ತಿನ್ನಿಸ್ತ್ಯಾ? ಪಾಪ ಜಯಮ್ಮಜ್ಜಿ ನಿಂಗೆ ಇಷ್ಟ ಅಂತ ಮಾಡ್ಕೊಟ್ಟಿದಾರಮ್ಮ. ಆ ಡಬ್ಬ ಕೊಡು, ನನ್ನ ಆಸೆ ಹಾಗಿರ್ಲಿ. ಅಲ್ವೇ, ನಾನೇನಾದ್ರೂ ಆಸ್ಪತ್ರೆಗೆ ಸೇರಿದ್ರೆ ಮನೆ ಕಡೆ ರೇಷನ್ ಹೇಗೆ ಅಂತ ಯೋಚನೆ ಮಾಡಿದೀರಾ? ನಿಮ್ಮಪ್ಪ ಬೇರೆ ಬೆಳಗ್ಗೆ 6 ತಿಂಗಳಿಗಾಗೋಷ್ಟು ರೇಷನ್ ಸಂಜೆ ಒಳಗ್ ಮನೇಲಿ ಇಳಿಸ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಹೋಗು, ಅವ್ರು ಎಲ್ಲಿದಾರ ನೋಡಿ ಪಟ್ಟಿ ಕೊಟ್ ಬಾ. ಏನಮ್ಮ ನೀನು ಮತ್ತೆ ಅಪ್ಪನ್ ಕೇಳದ? ಕೇಳ್ದಿದ್ರೆ ನಾವ್ ಪಟ್ಟಿ ಕೊಡ್ಲಿಲ್ಲ ಅಂತ ನಮ್ಮನ್ನೇ ದೂರ್ತಾರೆ. ಹೋಗು, ಆಮೇಲೆ ನೀವೇ ತೊಂದ್ರೆಗೆ ಸಿಕ್ಕಾಕೋತೀರಾ. ಹಾಗೆ ಜೈರಾಮ್ ಅಜ್ಜಂಗ್ ಕೊಟ್ಬಿಟ್ಟು ಹೋಗು, ಆಯ್ತಾ? ಅಪ್ಪಂಗ್ ಪಟ್ಟಿ ಕೊಡೋದ್ ಮರಿಬೇಡ. ಹಾ. ಅಲ್ವೋ, 6 ತಿಂಗಳ ಹಿಂದೆ ನಿನ್ ಬರ್ತ್ಡೇನ ಇಲ್ಲೇ ಮಾಡೋಣ, ಫ್ಯಾಮಿಲಿ ಸಮೇತ ಇಲ್ಲೇ ಬರ್ತೀವಿ ಅಂತಂದೆ. ಆಮೇಲೆ ನನ್ನ ಬರ್ತ್ಡೇಗೆ ಬರ್ತೀನಿ ಅಂತಂದೆ. ಆಮೇಲೆ ನಿನ್ ಮಗಳಿಗೆ ಫೈನಲ್ ಎಕ್ಸಾಮ್ ಮುಗಿತಾ ಇದ್ದ ಹಾಗೆ ಎಲ್ರೂ ಬರ್ತೀವಿ ಅಂತಂದೆ. ಈಗ ನೋಡಿದ್ರೆ ನಿಮ್ ಮಾವು ನೋಡೋದಕ್ಕೆ ಅರ್ಜೆಂಟಾಗಿ ಹೊರಟಿದ್ದೀನಿ ಅಂತೀಯ. ನನ್ನ ನೋಡೋಕೆ ಅರ್ಜೆನ್ಸಿ ಇಲ್ವೇನೋ ನಿನ್ಗೆ? ಇದೇನ್ ಡ್ಯಾಡಿ ಇಷ್ಟೊಂದು ಅಪ್ಸೆಟ್ ಆಗ್ತೀರಾ? ಅವರು ತುಂಬಾ ಸೀರಿಯಸ್, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನೀನ್ ಇಲ್ಲಿಗೆ ಬರ್ಬೇಕಾದ್ರೆ ನನಗೂ ಸೀರಿಯಸ್ ಆಗ್ಬೇಕಾ? ನಾನ್ ಏನ್ ಹೇಳಿ ಡ್ಯಾಡಿ, ಇದೊಂದ್ ತಿಂಗಳು ಪ್ಲೀಸ್. ಅವಳೊಂದ್ ಕಡೆ ನೀವೊಂದ್ ಕಡೆ. ಅಯ್ಯೋ, ತಿಂಗಳು ಅಂತ ಹೇಳ್ತಾ 1 ವರ್ಷನೇ ಕಳೀತಾ ಬಂತಲ್ಲೋ. ನಾನ್ ನಿನಗಿನ್ನೇನು ಹೇಳಲ್ಲ, ನೀನ್ ಇಷ್ಟ ಬಂದಾಗ ಮಾಡ್ಕೋ. ಅಜ್ಜ ಅಜ್ಜ, ಯಾಕಜ್ಜ ಹಾಗ್ ನೋಡ್ತಿದ್ದೀರಾ? ಯಾಕೋ ಬೇಜಾರಲ್ಲಿರೋ ಹಾಗಿದೆ. ಹುಷಾರಿಲ್ವಾ ಅಜ್ಜ? ನನ್ ವಿಷಯ ಬಿಡಮ್ಮ, ನಿಮ್ಮಮ್ಮ ಹೇಗಿದ್ದಾರೆ? ಅವ್ರೇನೋ ಚೆನ್ನಾಗಿದ್ದಾರೆ, ಆದ್ರೆ ನೀವ್ಯಾಕೆ ಹೀಗಿದ್ದೀರಾ ಅಜ್ಜ? ಅಯ್ಯೋ, ನನಗೇನಮ್ಮ ಆಗಿದೆ, ಚೆನ್ನಾಗೇ ಇದ್ದೀನಲ್ಲ. ಹೌದಾ? ನಿಜವಾಗ್ಲೂ? ನಿಜವಾಗ್ಲೂ ಕಣಮ್ಮ. ಹಾಗಾದ್ರೆ ಈ ಸ್ವೀಟ್ಸ್ ತಗೊಳ್ಳಿ. ಸ್ವೀಟ್ಸು? ಯಾಕಮ್ಮ ಸ್ವೀಟ್ಸು? ನಮ್ಮಮ್ಮಂಗೆ ಇಷ್ಟ ಅಂತ ಜಯಮ್ಮಜ್ಜಿ ಮಾಡ್ಕೊಟ್ಟಿದ್ದು, ನಾವು ತಿಂದು ನಿಮ್ಗೂ ತಂದಿದ್ದೀನಿ. ಆಯ್ತಮ್ಮ. ಅಜ್ಜ, ನಿಮ್ಗೊಂದ್ ವಿಷಯ ಗೊತ್ತಾ? ಏನು? ಅದೇ ಹೋದ್ ವರ್ಷ GSK ಕಾಂಪಿಟೇಷನ್ ಇತ್ತಲ್ಲ, ಅದೇ ಕಾಂಪಿಟೇಷನ್ ಈ ಸಲನೂ ಇದೆ ಅಜ್ಜ. ಸೆಲೆಕ್ಟು ಆಗಿದ್ದೀನಿ. ನಿಮ್ ಬುಕ್ ಶೆಲ್ಫ್ ಅಲ್ಲಿ ನನಗ್ ಬೇಕಾದ ಒಂದ್ ಪುಸ್ತಕ ಇದೆ, ತಗೋಬೋದಾ? ತಗೋ ಹೋಗಮ್ಮ. ಥ್ಯಾಂಕ್ ಯು ಅಜ್ಜ. ಅಜ್ಜ, ನೀವ್ ನನಗ್ ಸುಳ್ಳು ಹೇಳಿದ್ರಿ ಅಲ್ವಾ ನಿಮಗ್ ಬೇಜಾರಾಗಿಲ್ಲ ಅಂತ? ನನ್ ಗೊತ್ತು ನಿಮಗ್ ಬೇಜಾರಾಗಿದೆ ಅಂತ. ಬನ್ನಿ, ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಅಜ್ಜ. ನಮ್ ಪಾರ್ಕ್ ಫ್ರೆಂಡ್ಸ್ ಯಾರು ಕಾಣ್ತಾ ಇಲ್ವಲ್ಲ? ನಾವು ತುಂಬಾ ಬೇಗ ಬಂದ್ಬಿಟ್ವಿ. ಯಾಕಜ್ಜ? ನಾನ್ ಇದೀನಲ್ಲ. ನೀನಿದ್ರೆ ಅವ್ರಿದ್ದಾಗುತ್ತಾ? ಇನ್ನೂ ನಿಮ್ ಬೇಜಾರ್ ಹೋಗಿಲ್ಲ. ನಾನೆಲ್ಲೋ ನಿಮಗ್ ಬೇಜಾರಾಗಲ್ಲ, ನೋವಾಗಲ್ಲ, ನಿಮ್ಗಳೂನೇ ಬರಲ್ಲ ಅಂತ ತಿಳ್ಕೊಂಡಿದ್ದೆ. ಅಲ್ಲ ಅಜ್ಜ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೋಬೇಕು. ಮತ್ತೆ ಕೋಪ, ದುಃಖ, ಬೇಸರ ಜ್ಞಾನಿಗಳಿಗೆ ಬರಲ್ಲ. ಅವ್ರ ಕಷ್ಟ, ಸುಖ, ದುಃಖದಲ್ಲಿ ಒಂದೇ ತರ ಇರ್ತಾರೆ ಅಂತ ನೀವೇ ನಮ್ಮಮ್ಮನ್ ಹೇಳ್ತಾ ಇದ್ರಿ. ನಾನು ಯಾವತ್ತೋ ಹೇಳಿದ್ದೀನಿ ಕೇಳ್ಕೊಂಡು ನನಗೆ ತಿರುಮಂತರ ಆಗ್ತಿದ್ಯಾ? ಇದಕ್ಕೇನಾ ನಾನು ಬಲವಂತ ಮಾಡಿ ಏನೋ ಸೀಕ್ರೆಟ್ ಹೇಳ್ತೀನಿ ಅಂತ ಪಾರ್ಕ್ ಕರ್ಕೊಂಡ್ ಬಂದಿದ್ದು? ಸುಮ್ಮನೆ ಏನೇನೋ ಮಾತಾಡ್ಬೇಡ.
ಸೈಲೆಂಟ್ ಆಗಿ ಬಾ. ಸಾರಿ ಅಜ್ಜ, ನೀವು ಅಮ್ಮಂಗ್ ಹೇಳಿದ್ ಜ್ಞಾಪಕಕ್ ಬಂತು, ಅದ್ನ ಹೇಳ್ಬಿಟ್ಟೆ. ಯಾವ್ದೋ ಸಮಯದಲ್ಲಿ ಏನೋ ಹೇಳಿರ್ತೀನಿ, ಉಪದೇಶ ಮಾಡಕ್ಕೇನು? ಸುಮ್ನೆ ತರಲೆ ಎಲ್ಲ ಮಾತಾಡೋದ್ ಬಿಟ್ಟು ಅದೇನೋ ಗಿಂಪಿಟಿಷನ್ ಅಂತಿದಲ್ಲ, ಅದ್ರ ಕಡೆ ಗಮನ ಕೊಡು. ಆಯ್ತು. ಬಾ. ನಾನು ಕಾಂಪಿಟೇಷನ್ಗೆ ಸಂಬಂಧಪಟ್ಟಿದ್ದ ಕೆಲವು ಪ್ರಶ್ನೆಗಳನ್ನ ನಿಮ್ಮನ್ನ ಕೇಳ್ತೀನಿ. ನಿಮಗೆ ಗೊತ್ತಿರೋದಕ್ಕೆ ನೀವು ಉತ್ತರ ಹೇಳ್ತಾ ಹೋಗಿ. ನಿನಗೆ ಅನುಕೂಲ ಆಗೋ ಪ್ರಶ್ನೆಗಳಿದ್ರೆ ಕೇಳು. ಅಜ್ಜ, ಇಂಡಿಯಾಗೆ ಕ್ಯಾಪಿಟಲ್ ಡೆಲ್ಲಿ, ಡೆಲ್ಲಿ ಸ್ಟೇಟ್ಗೆ ಕ್ಯಾಪಿಟಲ್ ಯಾವುದು? ಇಂಥ ಗೇಲಿ ಪ್ರಶ್ನೆಗಳನ್ನೆಲ್ಲ ಕೇಳೋದ್ ಬಿಟ್ಟು ಅವ್ರು ಕೇಳಿದ ಪ್ರಶ್ನೆಗಳಿಗೆಲ್ಲ ಸರಿಯಾಗಿ ಉತ್ತರ ಕೊಡು. ಗೊತ್ತಾಯ್ತಾ? ಆಮೇಲೆ ಕೀನ್ಯಾ ಎಲ್ಲಿದೆ? ಓ, ಅದೆಷ್ಟು ಪ್ರಶ್ನೆಗಳನ್ನ ಕೇಳ್ತೀಯ ಮಾರಾಯ್ತಿ, ಸ್ವಲ್ಪ ಸುಮ್ಮನೆ ಇರಬಾರದಾ? ಅದಕ್ಕಿಂತ ಮುಖ್ಯವಾದ್ದನ್ನು ಹೇಳ್ತೀನಿ ಕೇಳು. ನಿಮ್ ತಾಯಿ ಆರೋಗ್ಯ ಬಹಳ ಮುಖ್ಯ. ಅವಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು. ಏನಾದ್ರೂ ಅಸಡ್ಡೆ ಮಾಡಿದ್ರೆ ಎಲ್ಲರೂ ಅನಾಥರಾಗ್ಬಿಡ್ತೀರ. ಯಾಕೆ ಸುಮ್ಮನಾಗ್ಬಿಟ್ಟೆ? ನಿಮ್ಮಪ್ಪ ಅದ್ ಯಾವ ಜೂಜ್ ಕಟ್ಟೆಯಲ್ಲಿ ಬಿದ್ದಿದ್ದಾನೋ ಏನೋ. ಮೊದಲು ಅವನಿಗೆ ಆ ಬ್ಯಾಂಕ್ ಪಿಗ್ಮಿ ಕೆಲಸದಿಂದ ಕಿತ್ತಾಕಿಸ್ಬೇಕು. ಅವನ ಕೈಲಿ ಒಂದು ಕಾಸು ಓಡಾಡ್ದ ಹಾಗೆ ಮಾಡಬೇಕು. ಬಾಯಿ ಬಿಟ್ರೆ ಸುಳ್ಳು, ಯೋಚನೆ ಮಾಡದೆ ಮೋಸ. ಅವನ ಕೆಲಸ ಕೊಡ್ಸಿ ತಪ್ಪು ಮಾಡದೆ. ಗುಡ್ ಈವ್ನಿಂಗ್ ಕ್ಯಾಪ್ಟನ್. ಓ ಈಶ್ವ, ಬನ್ನಿ ಬನ್ನಿ. ನೋಡಮ್ಮ, ಈಗ ನಿಮ್ಮ ಮನೆಗೆ ಹೋಗು, ನಾನು ಆಮೇಲೆ ಬರ್ತೀನಿ. ಆಯ್ತು ಅಜ್ಜ. ಕ್ಯಾಪ್ಟನ್ ಸಾಹೇಬ್ರು ಸಾಕು ಮುಗಿದಂಗೆ. ರೋಡ್ ಪಕ್ಕದಲ್ಲೇ ಹೋಗು, ಹುಷಾರು. ಕೋಪ ಯಾಕೆ ಸರ್? ನಿಮ್ ಬ್ಯಾಂಕ್ ಸ್ಟಾಫ್ ಹೇಳಿದ್ರು ಸರ್. ದೇವರಾಣೆ ಸರ್, ನಮ್ಗೆಲ್ಲ ಇಷ್ಟಲ್ಲೇ ನೋಟಿಸ್ ಕೊಡ್ತಾರಂತೆ. ಇನ್ನು ಸ್ವಲ್ಪ ಉಳಿಸಿ ಸಾಲ ತಗೊಳ್ಳೋಣ ಅಂದ್ರೆ ನೋಟಿಸ್ ಬೇರೆ ಕೊಡ್ತಾರಂತೆ ಸರ್. ಏನ್ರಿ ಇದು? ಕ್ಯಾಶ್ ತಾನೆ? ಹೌದು ಸರ್. ಹೌದು ಸರ್. ಇದೇನಿದು? ರಸೀದಿ ರಸೀದಿ ಪುಸ್ತಕ ತಾನೆ? ಹೌದು ಸರ್. 52 ಜನರ ರಸೀದಿ. ಯಾವತ್ತಿನ ಡೇಟು? ಇವತ್ತಿನ ಡೇಟು? ಇವತ್ತಿನ ಡೇಟ್ ಸರ್. ನಿಮಗೆ ಕೆಲವು ಡಿಪಾಸಿಟರ್ಸ್ ಎಲ್ಲ ಕೇಳಿದ್ರು, ನಾನು ರೋಪ್ ಹಾಕಿದ್ಮೇಲೆ ಸುಮ್ಮನಾದ್ರು. ಪ್ರೂಫ್ ತೋರಿಸ್ತೆ, ನೋಡ್ಕೊಳ್ಳಿ. ನೋಡ್ರಿ, ನಂಬಿಕೆ ಬಂದೇನ್ರಿ? ಮಾತಾಡ್ತೀರಾ? ಅಯ್ಯೋ, ನಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ತೀರೇನ್ರಿ? ಮಾತಾಡಿ. ಅಯ್ಯೋ, ದೊಡ್ಡವ್ರ ಜೊತೆ ವ್ಯವಹಾರ ನಮ್ಗೆ ಯಾಕೆ ಸರ್? ರಿಂಗ್ ಮಾಡ್ಕೊಡ್ಲಾ? ಬೇಡ ಬೇಡ ಬೇಡ, ನನ್ಗೆ ಗೊತ್ತಿರೋ ವಿಷಯ ನಿಮ್ಗೂ ಗೊತ್ತಾಗ್ಲಿ ಅಂತ ಹೇಳಿದೆ ಸರ್. ಇಷ್ಟು ಹೇಳಿದ್ಮೇಲೆ ಇನ್ನೇನು ಅನುಮಾನ ಇದೆ ಸರ್? ತಗೊಳ್ಳಿ ಸರ್. ಬಿಡಿ, ತಗೊಳ್ಳಿ ಸರ್. ಚೆನ್ನಾಗೆ ನಿಮ್ಮ ಸಾಲದ ಬಗ್ಗೆ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. IT ರಿಟರ್ನು, ಪ್ಯಾನ್ ಕಾರ್ಡು ಎಲ್ಲ ರೆಡಿ ಮಾಡ್ಕೊಳ್ಳಿ. ಸರ್ ಈ IT ಪ್ಯಾನ್ ಎಲ್ಲ ಏನ್ ಸರ್ ಇದು? ಈ ಪುಕಾರ ಹಬ್ಬಸ್ದವ್ನು ಸಿಗ್ಲಿ, ನಿಮ್ಮ ಅಂಗಡಿ ಮುಂದೆನೇ ಇದೆ ಅವನಿಗೆ ಮರ್ಯಾದೆ. ನೋಡ್ರಿ, ಶನಿ ಅಷ್ಟಮದಿಂದ ಹೋಗಿದ್ದಾನೆ, ಗುರು ಬಂದಿದ್ದಾನೆ. ನಿಮ್ಮ ಜಾತಕದಲ್ಲಿರೋ ವಿಶೇಷ ಏನು ಅಂತ ಗೊತ್ತೇನ್ರಿ? ಶಟಕ ಯೋಗ. ಶಟಕ ಯೋಗನ ಹೆಸರು ಕೇಳಿದ್ರೆ ಭಯವಾಗುತ್ತಲ್ಲ ಸ್ವಾಮಿ. ಅದೃಷ್ಟ ಬೆನ್ನಿಗೆ ಬಿದ್ದಿದೆ ಅಂದ್ರೆ ಬೆಚ್ಚಿ ಬೀಳ್ತಿರಲ್ರಿ. ಅಯ್ಯ, ಇದು ಕಳೆದು ಹೋದದ್ದೆಲ್ಲ ವಾಪಸ್ ಬರೋ ಅಂತ ಯೋಗ ರೀ. ಧನ ಸಂಪತ್ತು ಬರೋ ಯೋಗ, ವೃದ್ಧಿ, ಸಂಪತ್ತು, ಸಂತೋಷ, ನೆಮ್ಮದಿ ಕೊಡೋ ಅಂತ ಯೋಗ. ಅಪರೂಪದ ಯೋಗ ರೀ. ಆದ್ರೆ ನನಗೀಗ ಸೀರಿಯಸ್ ಪ್ರಾಬ್ಲಮ್ ಅಮ್ರುಕೊಂಡಿದೆಯಲ್ಲ ಸ್ವಾಮಿ. ಶಾಟಕ ಯೋಗದಲ್ಲಿರೋರಿಗೆ ಏನ್ರಿ ಸಮಸ್ಯೆ? ಏನು ಆರೋಗ್ಯ ಸಮಸ್ಯೆನಾ, ಆರ್ಥಿಕ ಸಮಸ್ಯೆನಾ? ಎರಡು ಸ್ವಾಮಿ. ಬಿಡ್ರಿ, ಈ ಎರಡು ಜಗತ್ತನ್ನೇ ಕಾಡ್ತಾ ಇದೆ.
ನನ್ನನ್ನು ಕಾಡ್ತಾ ಇದೆ ಅಂತ ಇಟ್ಕೊಳ್ಳಿ. 100ರೊಳಗೆ ಒಂದು ಸಂಖ್ಯೆ ಹೇಳಿ. 52. 52. 5, 2, 7 ಸಪ್ತಮ. ನೋಡ್ರಿ, ಸಂಖ್ಯಾಶಾಸ್ತ್ರ ಅದೇ ಹೇಳ್ತಾ ಇದೆ. ನಿಮ್ಮ ನಕ್ಷತ್ರ, ಗ್ರಹ, ಕುಂಡಲಿ, ಯೋಗ ಇವೆಲ್ಲ ನೋಡ್ತಾ ಇದ್ರೆ ನಿಮ್ ಕಷ್ಟಗಳೆಲ್ಲ ಮೋಡದಂತೆ ಬರುತ್ತೆ, ಮಂಜಿನಂಗ ಕರ್ಗೋಗುತ್ತೆ. ಒಂದು ಕೆಲಸ ಮಾಡಿ. ಏನ್ ಸ್ವಾಮಿ? ನೀವು 1 ತಿಂಗಳು ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿ. ಈ ಗ್ರಹಗಳ ಕ್ರೂರ ದೃಷ್ಟಿ ಇದ್ರೆ ಶಾಂತ ಆಗುತ್ತೆ. ದಿನ ನಾಗರಿಕಲ್ಲು ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕ್ತಾನೆ ಇದೀನಿ ಸ್ವಾಮಿ. ಆದ್ರೆ ಶ್ರದ್ಧಾ ಭಕ್ತಿಯಿಂದ ಮಾಡ್ಬೇಕು, ಗೊತ್ತಾಯ್ತಾ? ಹಾ. ಸದ್ಯದ ನಿಮ್ಮ ಯೋಗದ ಪ್ರಕಾರ ನಿಮಗೆ ಲಾಟ್ರಿ, ಪಿತ್ರಾರ್ಜಿತ ಆಸ್ತಿ, ಕೋರ್ಟ್ ವ್ಯವಹಾರ, ಶೇರ್ ಬಿಸ್ನೆಸ್ ಎಲ್ಲದರಲ್ಲೂ ಸಕ್ಸಸ್ ಸಿಗೋ ಟೈಮ್ ರೀ. ನೀವ್ ಯಾಕ್ರಿ ತಲೆ ಕೆಡ್ಸ್ಕೊಂತೀರಾ? ಧೈರ್ಯವಾಗಿ ಹೋಗಿ ಬನ್ನಿ. ಓಂ ನಮೋ ಭಗವತೇ ನಮಃ. ಓಂ ತತ್ಸತ್. ನೆಕ್ಸ್ಟ್. ಈ ಸಣ್ಣ ವಯಸ್ಸಿಗೆ ನಿನಗೇನಮ್ಮ ಕಷ್ಟ? ರೇ ರೇ ನನ್ನ ಮಗಳ ಸ್ವಾಮಿ. ಮೊದಲೇ ಹೇಳಬಾರ್ದಾಗಿತ್ತ? ನೆಕ್ಸ್ಟ್. ನಡಿಯ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಏನು ನೀನು ನಿಮ್ಮಮ್ಮ ಇಬ್ರು ನನ್ನ ಮೇಲೆ ಗೂಢಾಚಾರಿಕೆ ಮಾಡ್ತಾ ಇದ್ದೀರಾ? ಏನೇ ಬಂದಿದ್ದು? ಅಪ್ಪ, ನೀವ್ ರೇಷನ್ ತರ್ತೀನಿ ಅಂತ ಹೇಳ್ ಬಂದ್ರಂತೆ, ಅದಕ್ಕೆ ಪಟ್ಟಿ ಕೊಟ್ಟು ಹೋಗೋಣ ಅಂತ ಬಂದೆ. ರೇಷನ್ ತರ್ತೀನಿ ಅಂತ ಹೇಳಿದ್ದೆ ತಪ್ಪಾಗೋಯ್ತಲ್ಲ. ಆಗ್ಲೇ ಪಟ್ಟಿ ರೆಡಿ. ತಗೋ, 500 ರೂಪಾಯಿ ಇದೆ. ಪಕ್ಕದ ಬೀದಿಲಿ ಜಯಲಕ್ಷ್ಮಿ ಸ್ಟೋರ್ ರಂಗಣ್ಣನ ಅಂಗಡಿಗೆ ಹೋಗಿ ಏನ್ ಬೇಕೋ ಅದನ್ನ ಪ್ಯಾಕ್ ಮಾಡಿಸ್ಕೊಂಡು ಹೋಗು, ಆಯ್ತಾ? ಅಪ್ಪ, ಅವ್ರು ನನಗ್ ಪರಿಚಯ ಇಲ್ಲ. ದುಡ್ಡು ಕೊಟ್ಟು ರೇಷನ್ ತಗೊಳೋದಕ್ಕೆ ಪರಿಚಯ ಇರ್ಬೇಕೇನ? ಜಗತ್ತಿನ ಎಲ್ಲ ವಿಷಯನೂ ಮಾತಾಡ್ತೀಯಾ? ಹೋಗಿ ರೇಷನ್ ತಗೊಳಕ್ ಗೊತ್ತಾಗಲ್ವಾ? ನೋಡೋ, ಸುಮ್ಮನೆ ತಲೆ ತಿನ್ಬೇಡ, ಹೋಗು. ನೋಡಮ್ಮ, ನನಗೆ ಆ ಎದುರುಗಡೆ ಬಿಲ್ಡಿಂಗ್ ಇದೆಯಲ್ಲ, ಆ ಬಿಲ್ಡಿಂಗ್ ಅಲ್ಲಿ 4 ಜನ ಪೇಮೆಂಟ್ ಬಾಕಿ ಇಟ್ಟಿದ್ದಾರೆ. 4 ದಿವಸದ್ದು 4 ಕಂತು. ಈಗ ಬಿಟ್ಬಿಟ್ಟೆ ಅಂದ್ರೆ ಅವ್ರ ಕೈಗೆ ಸಿಗೋಲ್ಲ. ನಾನು ಹೋಗಿ ವಸೂಲಿ ಮಾಡ್ಬೇಕು, ಗೊತ್ತಾಯ್ತಾ? ನೀನ್ ಪಾಡಿಗೆ ನೀನ್ ರೇಷನ್ ತಗೋಗು, ಹೋಗೆ ಹೋಗೆ. ನಮಸ್ಕಾರ ಸ್ವಾಮಿ. ಹಾ, ನಮಸ್ಕಾರ. ಅಪರೂಪಕ್ಕೆ ಬಂದಿರೋದು ಕಣ್ಣಾಕ್ ಬಿಡಲೇ, ಕಟ್ ಮಾಡ. ಅಯ್ಯಯ್ಯೋ, ಮಕ್ಕಳಿಗೆ ಇಲ್ಲೇನ್ ಕೆಲ್ಸ? ಈಚೆ ಬರಮ್ಮ. ಅಂಕಲ್, ನಾನು ಅರ್ಜೆಂಟಾಗಿ ನಮ್ಮಪ್ಪ ಕೋದಂಡ ಪಾಣಿ ಅವ್ರನ್ನ ನೋಡ್ಬೇಕಾಗಿತ್ತು. ಎಲ್ಲಿದಾರಮ್ಮ? ಇಲ್ಲೇ ಅವ್ರ ಒಳಗಡೆ ಇದ್ದಾರೆ ಅಂಕಲ್. ಓಹೋ, ಆ ಕಂತ್ ಪಾರ್ಟಿನಾ? ಇವತ್ ಬಂದಂಗಿಲ್ವಲ್ಲ. ನೀ ಕೆಳಗಡೆ ಇರು, ನಾನ್ ನೋಡ್ತೀನಿ. ನಾನೇ ನೋಡ್ದೆ ಅಂಕಲ್. ಏ ಹೋಗಮ್ಮ, ಯಾರನ್ನ ನೋಡಿದ್ಯೋ? ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ದೀನಯ್ಯ. ನಾನ್ ಹೇಳಿಲ್ಲ ಸರ್. ಆ ಹುಡುಗಿನೇ ನೀವು ಬಂದಿದ್ದೀನಿ ನೋಡಿದಾಳೆ. ನೋಡ್, ನಿಜವಾಗ್ಲೂ ನೋಡಿದ್ಲೇನಯ್ಯ? ಯಾವ ಸೀಮೆ ವಾಚ್ಮನಯ್ಯ ನೀನು? ಮಕ್ಳನ್ನೆಲ್ಲ ಒಳಗ್ ಬಿಡ್ತೀಯಲ್ಲಯ್ಯ? ಸರಿಯಾಗಿ ಗೇಟ್ ಕಾಯಕ್ಕಾಗಲ್ವಾ ನಿನ್ಗೆ? ಏನಯ್ಯ ಮಗ ನೋಡ್ತಾ ನಿಂತಿದ್ಯಾ? ಹೋಗಯ್ಯ, ಅವಳಿಗೇನಾದ್ರೂ ಸಬ್ಬು ಬೇರೆ ಸಾಗಾಕಯ್ಯ. ಇನ್ನೊಂದ್ ಗಂಟೆ ಬಿಟ್ಟು ಬರ್ತೀನಿ ಅಂತ ಹೇಳೋ. ಹೋಗಯ್ಯ. ಆಯ್ತು ಸ್ವಾಮಿ. ಯಾವ ಡಬ್ಬಾ ಕ್ಲಬ್ ರೀ ಇದು? ಏನಮ್ಮ, ನಿಮ್ ತಂದೆಯವರು ಯಜಮಾನ್ರ ಹತ್ರ ಲೆಕ್ಕಪತ್ರ ನೋಡ್ತಾ ಬ್ಯುಸಿ ಆಗಿದ್ದಾರೆ. ಇನ್ನೊಂದ್ ಗಂಟೆ ಬಿಟ್ಟು ಬರ್ತಾರಂತೆ. ನೀನ್ ಮನೆಗೆ ಹೋಗಮ್ಮ. ಸರಿ ಬಿಡಿ, ಅವ್ರು ಬರೋರ್ಗೂ ಇಲ್ಲೇ ಇರ್ತೀನಿ. ಓ, ಯಾಕಮ್ಮ ಬೀದಿಲಿ ಒಬ್ಳೆ ಕಾಯ್ತೀಯ? ಈ ಬೀದಿ ಗಲಾಟೆಲಿ ಓದಿ ತಲೆಗೆ ಹತ್ಬೇಕಲ್ವಾ ತಾಯಿ? ನಂಗ್ ರೂಢಿ ಆಗಿದೆ ಅಂಕಲ್. ಆಯ್ತಮ್ಮ, ಏನ್ ಬೇಕಾದ್ರೂ ಮಾಡ್ಕೊ, ನಿನ್ನೆಷ್ಟು. ಏನೋ ಸ್ಟ್ರೈಕ್ ಮಾಡ್ತಾ ಕೂತಿದ್ಯಾ? ದಿನಸಿಯಲ್ಲೇ ನೀವು ಅವ್ರಿಗೇನೋ ಹಳೆ ಬಾಕಿ ಕೊಡ್ಬೇಕಾಗಿತ್ತಂತೆ. ಅದಕ್ಕೆ ನೀವ್ ಕೊಟ್ಟಿದ್ದ ದುಡ್ಡನ್ನ ಇಸ್ಕೊಂಡು ನಿಮ್ನ ಅಲ್ಲಿಗೆ ಬರಕ್ ಹೇಳಿದ್ರು. ಏನ ದುಡ್ಡು ಇಸ್ಕೊಂಡು ರೇಷನ್ ಕೊಡೋದಲ್ಲ ಕಳ್ಸದ್ನ? ಅವನಿಗೆ ಅಂಗಡಿ ಇಟ್ಕೊಳಕ್ ಬಂಡವಾಳ ಕೊಡ್ಸಿದ್ದೆ ನಾನು. ನೀ ಅತ್ತಿಲ್ಲದ್ರ ಅಂಗಡಿ. ಏಯ್, ತಗೊಳ ಇದನ್ನ.
ಅವನಿಗಿದೆ ಇವತ್ತು ಮರ್ಯಾದೆ. ನಡಿಯ ಬ್ಯಾಗ್ ತಗ ಬಾ. ರೇ ಮಿಸ್ಟರ್ ರಂಗಣ್ಣ, ಏನ್ರಿ ಹಾಗೆ ನೋಡ್ತೀರಾ? ಈ ಚೀಟಿಲಿರೋ ಸಾಮಾನೆಲ್ಲ ಪ್ಯಾಕ್ ಮಾಡ್ರಿ. ಸಾಲ ಕೊಡೋದನ್ನ ನಿಲ್ಸ್ಬಿಟ್ಟಿದ್ದೀನಿ ಕೋದಂಡು. ನಿಮ್ಮನ್ನ ಯಾವನ್ರಿ ಸಾಲ ಕೇಳಿದ್ದು? ನನ್ನ ಮಗಳೇನಾದ್ರು ನಿಮ್ಮ ಹತ್ರ ಸಾಲ ಕೇಳದ್ಲ? ಏನೇ ಚೈತ್ರ, ನೀನೇನಾದ್ರೂ ಸಾಲ ಕೇಳದೇನೆ? ಇಲ್ಲ ಅಪ್ಪ. ನೋಡಿದ್ರ ಅವಳ ಹತ್ರ ದಿನಸಿಗೆ ಅಂತ ದುಡ್ಡು ಕೊಟ್ಟು ಕಳ್ಸಿದ್ರೆ ಅದನ್ನ ಕಿತ್ಕೊಂಡು ನನ್ನನ್ನೇ ಬೈದ್ ಕಳಿಸ್ತೀರೇನ್ರಿ? ಎಷ್ಟ್ರಿ ನಿಮ್ಮ ಅಂಗಡಿ ಕಿಮ್ಮತ್ತು? ಏನ್ ಕೋದಂಡು ಹಿಂಗ್ ಮಾತಾಡ್ತೀರಾ? ನೀವು ಕಷ್ಟ ಅಂದಾಗ ನಾ ಎಷ್ಟ್ ಸಲ ಸಾಲ ಕೊಟ್ಟಿಲ್ಲ, ಕೊಟ್ಟಾಗ ತಗೊಂಡಿಲ್ಲ, ನಿಮ್ಮ ಹತ್ರ ಕೇಳಿ ಬೈಸ್ಕೊಂಡಿಲ್ಲ. ಅಲ್ಲ ಜಗಳಕ್ಕೆ ಬರ್ತಿರಲ್ಲ. ಈಗ ನಿಮ್ಗೇನು ದಿನಸಿ ಬೇಕೋ ಬೇಡವೋ? ದಿನಸಿ ವಿಷಯ ಬಿಡ್ರಿ, ತಗೊಳ್ರಿ ದುಡ್ಡು, ವ್ಯವಹಾರ ಚುಕ್ತಾಗ್ಲಿ. ನಾನ್ ಕೊಡ್ಬೇಕಾಗಿರೋ ದುಡ್ಡು 2,500. ಮೇಲೇನಾರು ಮಿಕ್ಕಿದ್ರೆ ಚಿಲ್ರೆ ನೀವೇ ಇಟ್ಕೊಳ್ಳಿ, ಇಲ್ಲ ಬಡ್ಡಿ ಅಂತ ತಿಳ್ಕೊಳ್ಳಿ. ರೀ ಯಾಕ್ರೀ ಕೂಗಾಡ್ತೀರಾ? ಈಗ ನಿಮ್ಗೇನ್ ಬೇಕು ಹೇಳಿ? ಏನು ಬೇಡ. ಐ ವಾಂಟ್ ಮೈ ರೆಸ್ಪೆಕ್ಟ್. ನೀವು ಕಳೆದಿರೋ ನನ್ನ ಮಾನ ಬೇಕು. ಕೊಡ್ತೀರಾ? ಆನ್ಸರ್ ಟು ದ ಪಾಯಿಂಟ್ ಕೊಡ್ತೀರೇನ್ರಿ? ಐ ವಾಂಟ್ ಮೈ ರೆಸ್ಪೆಕ್ಟ್, ಪ್ರೆಸ್ಟೀಜ್ ಬ್ಯಾಕ್. ಈ ಕೋದಂಡ ನಾನು ಪಾಪರ್ ಅನ್ಕೊಂಡಿದ್ದೀರೇನ್ರಿ? ನಿಮ್ಮ ಅಂಗಡಿ ಯಾವಾನಿಗಿರ್ಬೇಕು? ಹೋಲ್ಸೇಲ್ ಮಾಮತ್ ಕಾಕನ ಅಂಗಡಿಲಿ ತಗತೀನಿ. ಬಾರ ಏ ಕೋದಂಡು, ಮುಚಾಯ ಸಾಕು. ನಿಲ್ಲು. ಆಮೇಲೆ ಸಾಮಾನು ಪಟ್ಟಿ ಕೊಡಿಲಿ. 500 ರೂಪಾಯಿ. ತಕ್ಷಣಕ್ಕೆ ಏನು ಸಾಮಾನು ಬೇಕೋ ಅದನ್ನ ಮನೆ ಹತ್ರನೇ ತಗೊಳ್ಳಿ. ನೀನು ಬಂದು ಭಾಳ ಹೊತ್ತಾಯ್ತು. ಆಟೋದಲ್ಲಿ ಹೋಗು ಮನೆಗೆ. ಗೊತ್ತಾಯ್ತಾ? ಮನೆಗೆ ಹೋಗಿ ಕ್ಲಬ್ಬಲ್ಲಿ ಏನೇನೋ ನೋಡಿದೆ ಅಂತೆಲ್ಲ ಹೇಳಿ ಜಗಳ ತಂದಿಡ್ಬೇಡ. ಗೊತ್ತಾಯ್ತಾ? ಕೇಳಿಸ್ತಾ? ಏನ್ ಗುಂಡ್ಕಲ್ ತರ ನಿಂತಿದ್ಯಾ? ನಿನಗೆ ಹೇಳ್ತಾ ಇರೋದು, ಕೇಳಿಸ್ತಾ? ಅಲ್ಲಪ್ಪ, ನಮ್ ಬೀದಿಲ್ ಯಾರು ನಿಮ್ ಹಾಗೆ ಸಾಲ ಮಾಡಲ್ಲ. ಅವ್ರ ಮನೆಗಳ ತರ ನಮ್ಮನೆ ಯಾಕಪ್ಪ ಇಲ್ಲ? ಯಾವ್ಯಾವನ್ ಜೊತೆಗೋ ನನ್ನನ್ನು ಹೋಲಿಸ್ಬೇಡ. ಏನ್ ನಿನ್ ಗೋಳಿಗ? ಅಲ್ಲಪ್ಪ, ನೀವ್ ಯಾರಿಗೋಸ್ಕರ ದುಡಿತೀರಾ? ಯಾಕೆ ಸಾಲ ಮಾಡ್ತೀರಾ? ಮುಚ್ಚಬಾಯ್. ನಾನ್ ನಿಮ್ಗೋಸ್ಕರ ಕಾಯ್ತಾ ಇದ್ರೆ ನೀವ್ ಇಸ್ಪಿಟ್ಟಾಡ್ತಾ ನನ್ನ ಬೀದಿಲ್ ಕಾಯಿಸ್ತೀರಾ? ಯಾವ ಇಸ್ಪಿಟ್ಟು? ಏನ್ ಇಸ್ಪಿಟ್ಟೆ? ನಿಂಗೆ ಇಸ್ಪಿಟ್ಟು ಅಂದ್ರೆ ಏನು ಅಂತ ಗೊತ್ತಿದ್ಯಾ? ಜೂಜು, ಕೆಟ್ಟಾಟ, ಮನೆ ಹಾಳಾಟ. ಮನೆ ಹಾಳಾಟ. ಇದು ನಿನ್ನ ಮಾತಲ್ಲ, ನಿಮ್ಮ ಅಮ್ಮನ ಮಾತು. ನೀವ್ ಹಾಗೆ ಅನ್ಕೊಳ್ಳಿ. ತಗೊಳ್ಳಿ ನಿಮ್ ದುಡ್ಡು. ಚೈತ್ರ, ಅಮ್ಮ, ಟೈಮ್ ಎಷ್ಟೈತೆ? 11:15. ಇಷ್ಟೊತ್ತಾದ್ರೂ ನಿಮ್ಮಪ್ಪ ಮನೆಗೆ ಬರ್ಲಿಲ್ವಲ್ಲೇ? ಮೊಬೈಲ್ ಬೇರೆ ಸಿಕ್ತಿಲ್ಲ ಅಂತ್ಯ. ಬೆಳಗ್ಗೆ ಎದ್ದಾಗ್ನಿಂದ ಮನೆ ಮುಂದೆ ಬಂದು ಯಾರ್ಯಾರೋ ರಗಳೆ ಮಾಡ್ತಾ ಇದ್ದಾರೆ. ನಿಮ್ಮಪ್ಪ ಬ್ಯಾಂಕಲ್ಲಿ ಹೋಗಿ ಜಗಳ ಮಾಡ್ಕೊಂಡು ಹೋದ್ರಂತೆ. ಸಾಯಂಕಾಲ ಆ ಪಾಪಿ ಮೀಟರ್ ನಾರಾಯಣ ಬಂದು ಬೀದಿ ಜನ ಎಲ್ಲ ನೋಡೋ ಹಾಗೆ ರಗಳೆ ಮಾಡೋದ. ಇನ್ನು ಏನೇನ್ ಕಾದಿದ್ಯೋ ಅಲ್ವೇ? ನಿಮ್ಮಪ್ಪಂಗೆ ಇಷ್ಟೊತ್ವರೆಗೂ ಏನೇ ಇರುತ್ತೆ ಕೆಲ್ಸ? ನಂಗೆ ಯಾಕೋ ಭಯ ಆಗ್ತಿದೆ ಕಣೆ. ಅಮ್ಮ, ನಿಂಗ್ ಸುಮ್ನೆ ಭಯ. ಎಲ್ಲಿಗೆ? ಮಲ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಅದನ್ನ ಆಮೇಲೆ ಹೇಳ್ತೀನಿ. ಮೊದ್ಲು ಡ್ರೈವರ್ ಶಿವಣ್ಣ ಅಂಕಲ್ ಅವ್ರ ಹೆಲ್ಪ್ ಕೇಳ್ತೀನಿ. ಅಲ್ವೇ? ಅವ್ರ ಇಷ್ಟೊತ್ತಲ್ಲಿ ಹೋದ್ರೆ ಏನ್ ಅನ್ಕೊಂಡಾರು? ನೀ ಸುಮ್ನೆ ಟೆನ್ಷನ್ ತಗೋಬೇಡ, ಮಲ್ಕೊಳಮ್ಮ. ಏ ಚೈತ್ರ, ಬೇಡಮ್ಮ, ನನ್ ಮಾತ್ ಕೇಳಿಲಿ. ಈ ಚೈತ್ರ, ಚೈತ್ರ, ಸ್ವಾಮಿ, ನೀವಿಲ್ಲಿ ಬಂದಾಗ ಹೆಂಗಿದ್ರಿ? ಈಗ ಹೆಂಗಾಗಿದ್ದೀರಿ?
ಕುಡೀರಿ ಒಸಿ ನೀರ, ಜೀವ ತಣ್ಣಗಾದತ್ತು. ಏನಪ್ಪ, ಇವತ್ತು ನಿಮ್ಮ ಕ್ಲಬ್ಬಲ್ಲೇ ಮಲಗ್ತೀನಿ, ಜಾಗ ಕೊಡ್ತೀರಾ? ಎಲ್ಲಾದ್ರೂ ಉಂಟಾ? ಯಜಮಾನ್ರು ನಿಮ್ಮನ್ನ ಮನೆಗ್ ಕಳಿಸಿ ನನ್ನನ್ನು ಮನೆಗ್ ಹೋಗು ಅಂತ ಹೇಳಿ ಕ್ಲಬ್ಬಿಗೆ ಬೀಗ ಹಾಕೊಂಡು ಮನೆಗ್ ಹೋಗ ಆಯ್ತಲ್ಲ. ಹೌದಾ? ಹಾ. ಅಪ್ಪ 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 ಹಾ? ಹೇಳಿ ಅಪ್ಪ. ನೀನ್ಯಾಕೆ ಬಂದೆ? ಹೇಗೆ, ನಾನೇನು ಪೇಷಂಟೇನೆ? ಏನ್ರಿ ಶಿವಣ್ಣ, ನನಗೇನು ನಮ್ಮನೆ ದಾರಿ ಗೊತ್ತಿಲ್ವೇನ್ರಿ? ಗೊತ್ತಿರ್ಬೋದಪ್ಪ. ಅಪ್ಪ ಇಷ್ಟೊತ್ತಾಗಿದೆ. ಓ, ಇವಳು ಇದಾಳಲ್ಲ, ಇವಳು ನನ್ನ ಕರ್ಕೊಂಡೋಗಕ್ಕೆ ಕಾರ್ ತಂದಿದ್ದಾಳೆ, ಕಾರು. ಅಲ್ರಿ ಶಿವಣ್ಣ, ನಿಮ್ಗೇನು ಪೆಟ್ರೋಲ್ ಫ್ರೀ ಆಗಿ ಸಿಗುತ್ತೇನ್ರಿ? ಅಥವಾ ನನ್ನ ಮಗಳ ಹೇಳೋ ಕಡೆ ಗಾಡಿ ಓಡಿಸಿದ್ರೆ ಬಾಡಿಗೆ ಬರುತ್ತೇನ್ರಿ? ಬಾಡಿಗೆ ಸಿಗುತ್ತೆ ಅಂತಾನೆ ತಿಳ್ಕೊಳ್ಳೋಣಪ್ಪ. ಬಾ ಮನೆಗೆ ಹೋಗೋಣ ಬಾ. ಅರ್ಧ ರಾತ್ರಿ ಆಗ್ತಾ ಬಂದಿದೆ. ಬನ್ನಿ ಅಪ್ಪ ಮನೆಗೆ ಹೋಗೋಣ. ಸ್ವಾಮಿ, ಮಗಳು ಕಾರೇ ತಂದಿದ್ದಾಳೆ, ಹೊರಡಿ ಸ್ವಾಮಿ. ಏತೆಗೆ ಬನ್ನಿ ಬನ್ನಿ ಸ್ವಾಮಿ. ಅಂಕಲ್, ನಮ್ಮಪ್ಪನ ಸೈಕಲ್ಲು, ಮೊಬೈಲು ಎಲ್ಲಿ ಅಂಕಲ್? ಏನು ಉಳ್ದಿಲ್ಲ ತಾಯಿ. ಮೊದ್ಲು ಅವ್ರನ್ನ ಮನೆ ಕರ್ಕೊಂಡು ಹೋಗು. ಇನ್ಮೇಲೆ ಅವರು ಈ ಕಡೆ ಬರ್ದೇ ಇರೋ ಹಂಗ್ ನೋಡ್ಕೊಳ್ಳಿ. ಆಯ್ತು ಅಂಕಲ್. ಅಪ್ಪ ಊಟ ಮಾಡಿ. ಊಟ ಆಗಿದೆ ನಂದು. ಊಟ ಮಾಡಿ ಮಲ್ಗಿ ಅಪ್ಪ. ಊಟ ಆಗಿದೆ ಅಂತ ಹೇಳಿಲ್ವೇನೆ? ಮಲಗಕ್ಕಾದ್ರು ಬಿಡ್ರೆ ಹೋಗೆ. ಅಪ್ಪ ಊಟ? ನೀ ದೀಪ ಆರಿಸಿ ಮಲಗಿದ್ರು ನಾವು ಊಟ ಮಾಡ್ದಂಗೆ ಅಲ್ಲ. ಈ ಪಾಟಿ ಓದ್ತೀಯಲ್ಲ, ಯಾವ ಪರೀಕ್ಷೆ ಪಾಸ್ ಮಾಡಿ ಮನೆ ಉದ್ಧಾರ ಮಾಡ್ಬೇಕು ಅಂತಿದ್ಯಮ್ಮ ತಾಯಿ? ಲೈಟ್ ಆಫ್ ಮಾಡಿ ಮಲ್ಕ. ಆಯ್ಕೆಯಾದ ಈ 6 ಜನದಲ್ಲಿ ಅವ್ರು ಪಡೆದಿರೋ ಅಂಕದ ಆಧಾರದ ಮೇಲೆ 3 ಜನ ಇಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ಅವ್ರು ಯಾರು ಅಂದ್ರೆ ನಂಬರ್ 1, ನಂಬರ್ 3 ಮತ್ತೆ ನಂಬರ್ 5. ನೀವು 3 ಜನ ಈ ಕಡೆ ಬನ್ನಿ. ಮಕ್ಕಳೇ, ನೀವು ತುಂಬಾ ಜಾಣರು, ಆದ್ರೆ ಸ್ಪರ್ಧೆ ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತಲ್ವಾ? ಮುಂದಿನ ಸರ್ತಿ ನೀವೇ ಗೆಲ್ಬಹುದು. ಈಗ ಇವ್ರಿಗೆ ಬೀಳ್ಕೊಡೋಣ, ಚಪ್ಪಾಳೆ. ಈಗ 4ನೇ ಅಂತಿಮ ಸುತ್ತು. ನೀವು ರೆಡಿನಾ? ರೆಡಿ ಸರ್. ಪ್ರಶ್ನೆ: ನಮ್ಮ ದೇಶದ ರಾಷ್ಟ್ರ ಪಕ್ಷಿ ಯಾವುದು? ನೀನು? ಗಿಳಿ. ನೆಕ್ಸ್ಟ್. ಕೋಗಿಲೆ. ನೀನು? ನವಿಲು. ನವಿಲು ಸರಿಯಾದ ಉತ್ತರ. ಈ ದೇಶದ ಮಧ್ಯ ಇರುವ ಪರ್ವತ ಶ್ರೇಣಿ ಯಾವುದು? ಸಹ್ಯಾದ್ರಿ ಪರ್ವತ. ಸಹ್ಯಾದ್ರಿ ತಪ್ಪು. ನೀನು? ವಿಂಧ್ಯ ಪರ್ವತ. ವಿಂಧ್ಯ ಪರ್ವತ ಸರಿಯಾದ ಉತ್ತರ. ನಮ್ಮ ದೇಶದ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿ ಯಾರು? ಜಗದೀಶ್ ಚಂದ್ರ ಬೋಸ್. ನೆಕ್ಸ್ಟ್. ರಾಜಾ ರಾಮಣ್ಣ. ನೆಕ್ಸ್ಟ್. ಸರ್ ಸಿ ವಿ ರಾಮನ್.
ಹಾ, ಸರ್ ಸಿ ವಿ ರಾಮನ್ ಸರಿಯಾದ ಉತ್ತರ. ನಮ್ಮ ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು? ಗುರುಗ್ರಹ. ಗುರುಗ್ರಹ ಸರಿಯಾದ ಉತ್ತರ. ವಾಹನಗಳಿಂದ ಹೊರಬರುವ ಹೊಗೆಯಲ್ಲಿರುವ ಹಾನಿಕಾರಕ ರಾಸಾಯನಿಕ ವಸ್ತು ಯಾವುದು? ಆಮ್ಲಜನಕ. ತಪ್ಪು. ನೀನು? ಸೀಸಾ. ಸೀಸಾ ತಪ್ಪು ಉತ್ತರ. ನೀನು? ಇಂಗಾಲಾಮ್ಲ. ಹಾ, ಇಂಗಾಲಾಮ್ಲ ಸರಿಯಾದ ಉತ್ತರ. ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕವಿ ಯಾರು? ನೀನು? ದರಾ ಬೇಂದ್ರೆ. ತಪ್ಪು. ನೀನು? ಪೀಕ್ರು ಗೋಕಾಕ್. ತಪ್ಪು. ನೀನು? ಕುವೆಂಪು. ಹಾ, ಕುವೆಂಪು ಸರಿಯಾದ ಉತ್ತರ. ಹಾ, ಟೆಲಿಫೋನ್ ಕಂಡು ಹಿಡಿದ ವಿಜ್ಞಾನಿ ಯಾರು? ನೀನು? ಐನ್ಸ್ಟೈನ್. ತಪ್ಪು. ನೀನು? ಅಲೆಕ್ಸಾಂಡರ್. ಅಲ್ಲ. ನೀನು? ಗ್ರಹಂ ಬೆಲ್. ಗ್ರಹಂ ಬೆಲ್ ಸರಿಯಾದ ಉತ್ತರ. ಈಗಿನ ನಮ್ಮ ರಾಷ್ಟ್ರಕವಿ ಯಾರು? ನೀನು? ಕುವೆಂಪು. ಪ್ರಶ್ನೆ ಸರಿಯಾಗಿ ಕೇಳಿಸ್ಕೋಬೇಕು. ನಮ್ಮ ಈಗಿನ ರಾಷ್ಟ್ರಕವಿ ಯಾರು? ನೀನು? ಹೇಳಮ್ಮ. ಎಲ್ಲಿ ಸ್ವಲ್ಪ ಗಾಳಿ ಬಿಡಿ, ಗಾಳಿ ಬಿಡಿ. ಚೈತ್ರ, ಏನಾಯ್ತಮ್ಮ? ಯಾರು ಸ್ವಲ್ಪ ಬೇಗ ನೀರು ತನ್ನಿ. ಏನಾಗುತ್ತೆ? ನೀರು ಕೊಡೋ. ಚೈತ್ರ, ಕೊಡ ನೀರು. ಚೈತ್ರ ತಗೊಳ್ಳಿ ಸರ್. ತಗೋಮ್ಮ, ತಗೋ ಸ್ವಲ್ಪ ನೀರು ಕೊಡು. ತಗೋ, ಬೇಗ ಬೇಗ ಆಂಬುಲೆನ್ಸ್ ಫೋನ್ ಮಾಡಿ. ಆಯ್ತು ಸರ್. ಎಲ್ಲಿ ದಾರಿ ಬಿಡಿ, ದಾರಿ ಬಿಡಿ. ಸರಿ ಕೂತ್ಕೊಳಕ್ ಏನೇ ನಿಂಗೆ? ಯಾಕೋ ಚೈತ್ರ ಅಷ್ಟೇ ಅಲ್ಲ ಕಣ ಪೇಷಂಟು, ಅವ್ರ ಅಮ್ಮನೂ ಪೇಷಂಟ್ ಅಂತೆ. ಮೊದ್ಲು ಹಾಸ್ಪಿಟಲ್ಗೆ ಹೋಗಿ ಚೈತ್ರನ್ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಂಡ್ ಬಂದು ಆಮೇಲೆ ಬಂದು ಅವ್ರ ಅಮ್ಮನ್ ಹೇಳೋಣ. ಹೌದು ಕಣೋ, ಬೆಸ್ಟ್ ಐಡಿಯಾ. ಬಂದವ್ರು ಹಾಗೆ ಹೋಗ್ತಿದ್ದೀರಲ್ಲ, ಯಾಕ್ರೋ? ಏನಿಲ್ಲ ಬಿಡಿ ಆಂಟಿ, ನಾವು ಆಮೇಲೆ ಬರ್ತೀವಿ. ಆಮೇಲೆ ಯಾಕ್ರೋ? ಚೈತ್ರ ಗೀತ್ರ ಅಂತ ಏನೋ ಮಾತಾಡ್ತಿದ್ರಲ್ಲ. ಚೈತ್ರ ಗೀತ್ರ ಏನಿಲ್ಲ, ಅಂಕಲ್ ಅಂಕಲ್ ನೋಡಕ್ ಬಂದಿದ್ವಿ. ಇದಾರಾ? ಅಂಕಲ? ಅಂಕಲ್ ಯಾಕೋ ಬೇಕಿತ್ತು? ಅವ್ರು ಬೆಳಗಿನ ಜಾವನೆ ಹೋದ್ರಲ್ಲ. ಅಂಕಲ್ ಇಲ್ವಾ? ಸರಿ ಬಿಡಿ, ನಾವು ಆಮೇಲೆ ಬರ್ತೀವಿ. ಬಂದ್ರ ಈಗ ಹೇಗನ್ನಿಸ್ತಾ ಇದೆ? ಚೆನ್ನಾಗಿದ್ದೀನಿ ಸರ್. ನೀನೇನೋ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದೀಯಾ. ಹೊರಗಡೆ ಹೋಗಿ ನೋಡು, ನಿನ್ನ ಸ್ಕೂಲ್ ಸ್ಟಾಫ್ ಎಲ್ಲ ಹೇಗೆ ಪೇಷಂಟ್ಗಳ ತರ ಒದ್ದಾಡ್ತಾ ಇದ್ದಾರೆ. ಸುಧಾರಿಸ್ತಾ ಇದ್ದೀಯಾ? ಅಲ್ಲ ಸರ್, ನಾನ್ ಯಾಕೆ ತಲೆ ಸುತ್ತ ಬಿದ್ದೆ? ನೀನೇನ್ ಡಾಕ್ಟರ್ ಆಗ್ಬೇಕೇನಮ್ಮ? ಇಲ್ಲ ಸರ್, ತಿಳ್ಕೊಳ್ಳೋಣ ಅಂತ. ಸಮಯಕ್ಕೆ ಸರಿಯಾಗಿ ಊಟ ವಿಶ್ರಾಂತಿ ಮುಖ್ಯ. ಕಾಂಪಿಟೇಷನ್ ಇದ್ರೆ ನೀನ್ ಸ್ವಲ್ಪ ಧೈರ್ಯ ರೂಢಿಸ್ಕೊಂಡ್ರೆ ನೀನ್ ಇನ್ನೂ ಪರ್ಫೆಕ್ಟ್. ಸಿಸ್ಟರ್, ಡಿಸ್ಚಾರ್ಜ್ ನೋಟ್ ಬರೆದು ಈ ಹುಡುಗಿನ ಅವ್ರ ಜೊತೆನಲ್ಲಿ ಕಳಿಸ್ಕೊಡಿ. ಥ್ಯಾಂಕ್ ಯು ಸರ್. ಡಿಸ್ಚಾರ್ಜ್ ನೋಟ್ ಬರೆಯೋವರೆಗೂ ನೀನ್ ಇಲ್ಲೇ ಕುಳಿತಿರ್ಬೇಕು. ಅರ್ಥ ಆಯ್ತಾ? ಸಾರಿ ಸರ್. ಆಸ್ಪತ್ರೆಗೆ ಸೇರೋಂಥದ್ದು ಏನಾಗಿತ್ತು ಕಂದ? ಬೀದಿಲಿ ನಮ್ ಸ್ಕೂಲ್ ಹುಡುಗರೆಲ್ಲ ನೋಡ್ತಿದಾರೆ. ಒಳಗ್ ಬಾರಮ್ಮ. ನಂಗ್ ಗೊತ್ತಿತ್ತು ನೀನ್ ಈ ರೀತಿ ತುಂಬಾ ತಲೆ ಕೆಡಿಸ್ಕೊಂಡಿರ್ತೀಯ ಅಂತ. ನನ್ ಸಂಕಟ ನಿಂಗೇನೆ ಗೊತ್ತು. ಏನಾಯ್ತು ಅಂತ ಹೇಳೆ? ಅದೇನೋ ಅಸಿಡಿಟಿನಂತೆ. ಅಪ್ಪನ್ ದೆಸೆಯಿಂದ ಸರಿಯಾಗಿ ಊಟ ಬೇರೆ ಮಾಡಕ್ ಆಗ್ಲಿಲ್ವಲ್ಲ,
1 ವಾರದಿಂದ ನಿದ್ದೆ ಬೇರೆ ಕಮ್ಮಿ ಆಯ್ತು. ಹಾಳಾದ್ದು. ಆ ಟೆಸ್ಟ್ ನಡಿಬೇಕಾದ್ರೇನೆ ಇವೆಲ್ಲ ಎತ್ತಾಕ್ಬೇಕಾ? ಸ್ವಲ್ಪ ತಲೆ ತಿರುಗ್ದಂಗಾಯ್ತು. ಕೆಳಗಡೆ ಕೂತ ತಕ್ಷಣ ಎಲ್ರೂ ಗಾಬರಿ ನೋಡಿ ನನ್ಗಿನ್ನೂ ತಲೆ ಸುತ್ತ ಬಂತು. ನಮ್ಮ ಮೇಸ್ಟ್ರುಗಳ್ಗಾದ ಭಯಕ್ಕೆ ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ಪೇಷಂಟೇ ಮಾಡ್ಬಿಟ್ರು. ಅದೇನೋ ಪೆಪ್ಪರ್ಮೆಂಟ್ ತರ ಔಷಧಿ ಕೊಟ್ರು, ಗ್ಲೂಕೋಸು ಕೊಟ್ರು. ಆಮೇಲೆ ಎಲ್ಲ ಚೆಕ್ ಮಾಡಿ ಏನು ಕಾಯಿಲೆ ಇಲ್ಲ ಅಂತ ಅಂದ್ರು. ಅಂಕಲ್ ಜೊತೆಗೆ ಮನೆಗ್ ಬಂದೆ. ವಿವರ ಸಾಕ ಅಮ್ಮ? ಏನಮ್ಮ ಹಾಗ್ ನೋಡ್ತಿದ್ಯಾ? ನೋ ಪ್ರಾಬ್ಲಮ್ ಅಮ್ಮ. ಆಂಟಿ, ಆ ಚೀಟಿ ಕೊಡಿ. ಈ ಚೀಟಿಲ್ ಬರ್ದಿರೋದನ್ನ ಬೇರೆ ಡಾಕ್ಟರ್ ಹತ್ರ ತೋರಿಸಿ ತಿಳ್ಕೊ. ಡಾಕ್ಟರ್ ಅಂತ ಸೀರಿಯಸ್ ಕಾಯಿಲೆ ಅಲ್ಲ ಅಂತ ನನಗೆ ಹೇಳಿದ್ರು. ಇನ್ನೊಂದಷ್ಟು ದಿವಸ ಇವಳನ್ನೆಲ್ಲೂ ಹೊರಗಡೆ ಓಡಾಡೋದಕ್ಕೆ ಬಿಡಬೇಡಿ. ಒಳ್ಳೆ ಆಸ್ಪತ್ರೆ ಕಥೆ ಆಯ್ತಲ್ಲ. ಆಂಟಿ, ಹೇಗಿದೆ ನಿಮ್ ಲೈಫು? ಅಂಕಲ್ಲು SSLC ಪರೀಕ್ಷೆ ಕಟ್ಟಿದ್ರಾ? ಫೋನ್ ಬಂತು ಅಂತ ಹೋಗೋ ಟ್ರಿಪ್ನ ಕ್ಯಾನ್ಸಲ್ ಮಾಡಿ ಆಸ್ಪತ್ರೆಗೆ ಓಡೋಡ್ ಬಂದೆ. ಮಗು ಏನಾಗಿದೆಯೋ ಅಂತ. ಪೇಷಂಟು ಅಂತ ಮನೆಗೂ ಕರ್ಕೊಂಡ್ ಬಂದ್ಬಿಟ್ರೆ ಎಲ್ರ ಮುಂದೆ ನನ್ನ ಗೇಲಿ ಮಾಡ್ತೀಯಾ? ಏನ್ ನೋಡ್ತಿದ್ದೀರೋ? ನಿಮ್ ಫ್ರೆಂಡ್ ಆಸ್ಪತ್ರೆ ಸೇರಿಸಿದ್ದಾರಂತೆ, ಹೌದೇನ್ರ? ಅದು ಹಾಸ್ಪಿಟಲ್ ಬಂದಾಯ್ತು, ತೊಳಗಿದ್ದಾರೆ ನೋಡಿ. ಕೌಸಲ್ಯ, ಅವ್ರೊಬ್ರು ಬಾಕಿ ಇದ್ರು, ಅವರು ಬಂದ್ರು. ಬಂದೆ ಅಜ್ಜ. ನಮಸ್ಕಾರ ಅಜ್ಜ. ನಮಸ್ಕಾರ ಇರ್ಲಿ. ಆಸ್ಪತ್ರೆಗೆ ಸೇರಿದೆ ಅಂತಲ್ಲ, ನಿನಗೇನಾಗಿತ್ತು? ನಾ ಚೆನ್ನಾಗೇ ಇದ್ದೀನಿ ಅಜ್ಜ. ಆದ್ರೂ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದು ನಿಜ. ಈಗ ಮನೆಗ್ ಬಂದಿರೋದು ನಿಜ. ಒಳಗ್ ಬನ್ನಿ ಅಜ್ಜ. ಇವಳ ಆಟ ನೋಡಮ್ಮ. ಅವತ್ ಪಾರ್ಕಲ್ಲಿ ಅಷ್ಟು ಹೇಳಿದೀನಿ, ಇವಳು ಇನ್ನೂ ಹುಡುಗಾಟನೇ. ಅಜ್ಜ, ನೀವು ನಮ್ಗಿಂತ ತುಂಬಾ ಟೆನ್ಷನ್ ಅಲ್ಲಿದ್ದೀರಾ. ಬನ್ನಿ ನಿಮ್ ಮನೆಗ್ ಹೋಗೋಣ. ನಿಮ್ ಮನೇಲಿ ನಾನ್ ನಿಮ್ಗೆಲ್ಲ ವಿಷಯನೂ ಹೇಳ್ತೀನಿ. ಇವಳು ತಮಾಷೆ ನೋಡಮ್ಮ. ಇಂಥ ಸೀರಿಯಸ್ ಸಮಯದಲ್ಲೂ ನನಗೇನೋ ಸೀಕ್ರೆಟ್ ಹೇಳ್ತಾಳಂತೆ. ಅಜ್ಜ, ನೀವ್ ಬನ್ನಿ ಈಗ. ಮತ್ತೆ ಬರ್ತೇನಮ್ಮ. ಚೈತ್ರ, ಚೈತ್ರ, ಬಾಗ್ಲತೆಗೆ. ಅಪ್ಪ, ಊಟ ಆಗಿದೆ. ನಿಮ್ಗೂ ಅಡ್ಗೆ ಮಾಡಾಗಿದೆ. ಊಟ ಆಗಿದೆ. ನನ್ನ ಫ್ರೆಂಡ್ ಮಗಳು ರಿಸೆಪ್ಷನ್ಗೆ ಹೋಗಿದ್ದೆ. ಹೌದಾ? ಮತ್ತೆ ಅದ್ಯಾರೋ ನಿಮ್ಮನ್ ಬ್ಯಾಂಕಿಂದ ಹುಡ್ಕೊಂಡ್ ಬಂದಿದ್ರು. ಗಂಗಾಧರ ಇರ್ಬೇಕು. ರಿಸೆಪ್ಷನ್ಗೆ ಜೊತೆಲಿ ಹೋಗೋಣ ಅಂತಿದ್ದ. ಅಯ್ಯೋ, ಅವರೇ ಅಲ್ಲಪ್ಪ. ಅದ್ಯಾರೋ ಮೀಟರ್ ನಾರಾಯಣ ಅಂತೆ. ಬಂದು ಗಲಾಟೆ ಮಾಡಿ ಸಿಕ್ಕಿದ್ರೆ ಸ್ಟೇಷನ್ ಲಾಕಪ್ ನಲ್ಲಿ ಕೊಳಿಬೇಕಾಗತ್ತೆ ಅಂತ ಬೆದ್ರಿಸೋದ್ರಪ್ಪ. ಹೌದಾ? ಏನಂತ ಅವನಿಗೆ? ಪೊಲೀಸರಿಗೆ ಫೋನ್ ಮಾಡೋದಲ್ವಾ? ಪೊಲೀಸರೇ ನಾವು ನಿಟ್ಟ ಆಳುಗಳ. ನಾಳೆ ಬೆಳಗಾಗ್ಲಿ ಅವನು ಮೀಟ್ರ್ ಕಿತ್ತಾಕಿಸ್ತೀನಿ. ಕಾಚಾಳ ತಂದು ಮೀಟ್ರ್ ಬಡ್ಡಿ ಎತ್ತಾಗ್ತಾ ಇದೆ ಅಂತ ಕಾಣತ್ತ ಅವನಿಗೆ. ಏನೇ ಹಗಲು ರಾತ್ರಿ ಓದೋ ರೋಗ ನಿಂಗೆ? ಲೈಟ್ ಆಫ್ ಮಾಡಿ ಬಿದ್ಗಳೆ. 3 ತಿಂಗಳಾಯ್ತು ಎಲೆಕ್ಟ್ರಿಕ್ ಬಿಲ್ ಕಟ್ಟಿಲ್ಲ. ಕರೆಂಟ್ ಕಿತ್ತಾಕದಕ್ಕಿಂತ ಮುಂಚೆನೆ ಎಲ್ಲ ಓದ್ ಮುಗಿಸ್ಬಿಡ್ಬೇಕಾ? ಆಫ್ ಮಾಡ. ಏನೇ ಮಕ ನೋಡ್ತಿದ್ಯ? ಆಫ್ ಮಾಡೆ. ಕೈ ಹಿಡಿದು ನಡೆಸಿನ್ನನು ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು
ನಡೆಸೆನ್ನನು ഇരുളു കത്തലയാകവി മനെദൂര കനികരിಸಿ ഇരുളു ಕತ್ತಲೆಯಾಗವಿ ಮನೆದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬಾ ಬೆಳಕೆ ಮುಸುಕಿದೆ ಸರ್ ಬರ್ಬೋದಾ ಸರ್? ನಮಸ್ಕಾರ ಸರ್. ನಮಸ್ಕಾರ. ಬಾ. ಏನಮ್ಮ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ವೆರಿ ಗುಡ್, ಒಳ್ಳೇದು. ರೆಸ್ಟ್ ತಗೊಳದ್ ಬಿಟ್ಟು ಸ್ಕೂಲ್ಗೆ ಯಾಕಮ್ಮ ಬಂದೆ? ರೆಸ್ಟ್ ತಗೊಂಡೇ ಬಂದೆ ಸರ್. ವಿಶ್ರಾಂತಿ ಅಂದ್ರೆ ಚಾಕ್ಲೇಟ್ ಬಾಯಿಗೆ ಹಾಕೊಂಡಾಗಲ್ಲಮ್ಮ. ವಿಶ್ರಾಂತಿ ಅಂದ್ರೆ ದೇಹ ಮನಸ್ಸು ಆಯಾಸ ಮಾಡ್ಕೊಳ್ಳದೆ ರೆಸ್ಟ್ ತಗೊಳ್ಳೋದು ಅಂತ. ಸರಿ, ಏನ್ ಬಂದಿದೀಗ? ನಾನು ಆರಾಮಾಗೇ ಇದ್ದೀನಿ ಸರ್. ಹೇಳ್ದಿಲ್ಲಮ್ಮ, ಆರೋಗ್ಯನೇ ಮುಖ್ಯ ಅಲ್ವಾ? ಮತ್ತಿನ್ನೇನು? ಅದೇ ಕಾಂಪಿಟೇಷನ್ ಕಳಿಸಿ ಸರ್. ಹಾ, ಏನು ಇನ್ನೂ ಕಾಂಪಿಟೇಷನ್? ನಮಗೆ ಯಾವ ಕಾಂಪಿಟೇಷನು ಬೇಡ, ಯಾವ ಕೀರ್ತಿ ಕಿರೀಟನೂ ಬೇಡ. ನೆನ್ನೆ ಆ ಟೆನ್ಷನ್ನೇ ನಮಗೆ ಸಾಕು. ರಾತ್ರೆಲ್ಲ ನಿದ್ದೆ ಮಾಡಿಲ್ಲಮ್ಮ. ನಿಮ್ ಟೀಚರು 3 ದಿವಸ ಸಿಕ್ ಲೀವ್ ತಗೊಂಡಿದ್ದಾರೆ ಗೊತ್ತಾ? 1 ವರ್ಷದಿಂದ ಕಷ್ಟಪಟ್ಟು ಓದಿದ್ದೀನಿ ಸರ್. ದಯವಿಟ್ಟು ಕಳಿಸಿ ಸರ್. ನೆನ್ನೆನೆ ನಮ್ಮ ಶಾಲೆಯಿಂದ ಕಾಂಪಿಟೇಷನ್ ಯಾರೂ ಬರಲ್ಲ ಅಂತ GSK ಸಂಸ್ಥೆಯವ್ರಿಗೆ ಬರ್ದಿದ್ದಾಯ್ತು. ನೀನ್ ನಾಳೆ ಕಾಂಪಿಟೇಷನ್ಗೆ ಹೋಗಿ ಅಲ್ಲೂ ಹೀಗೆ ಬಿದ್ರೆ ನಮ್ಮ ಸ್ಕೂಲ್ ಮರ್ಯಾದೆನೂ ನೆಗರು ಬಿದ್ದು ಹೋಗುತ್ತೆ. ಆಮೇಲೆ ನಾವು ಜೈಲಿಗೆ ಹೋಗ್ಬೇಕಾಗತ್ತೆ. ಇದು ನಿನಗೆ ಇಷ್ಟ ಏನಮ್ಮ? ಅರ್ಥ ಆಯ್ತಾ? ಹೋಗಿ ಮನೇಲಿ ರೆಸ್ಟ್ ತಗೊಳಮ್ಮ. ಸರ್, ನಾನು ಖಂಡಿತ ಬೀಳಲ್ಲ ಸರ್. ಬೇಕಾದ್ರೆ ಡಾಕ್ಟರ್ ಕೊಟ್ಟಿರೋ ಈ ಚೀಟಿ ನೋಡಿ ಸರ್. ಅಲ್ಲಮ್ಮ, ಮತ್ತೆ ನೀನು ತಲೆ ತಿರುಗಿ ಬೀಳಲ್ಲ ಅಂತ ಇದ್ರಲ್ಲಿ ಏನಾದ್ರು ಬರ್ಕೊಟ್ಟಿದಾರೇನು? ನೋಡು, ಈ ಕಾಂಪಿಟೇಷನು ಪ್ರತಿ ವರ್ಷನೂ ನಡೀತಿರುತ್ತೆ, ಮುಂದಿನ ವರ್ಷನೂ ನಡೆಯುತ್ತೆ. ಆಗ ನಿನ್ನನ್ನೇ ಕಳಿಸ್ತೀವಿ, ಇವಾಗ ಬೇಡ. ಏನು ನೋಡು, ಆರೋಗ್ಯ ಒಂದ್ ಸರಿಯಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಲ್ವಾ? ಏನು, ಮನೆಗೆ ಹೋಗಿ ರೆಸ್ಟ್ ತಗೊಂಡು 15 ದಿವಸ ಬಿಟ್ಟು ಆಮೇಲೆ ಸ್ಕೂಲಿಗೆ ಬಾ. ನಿನ್ನ ಮನೆಗೆ ಬಿಡಕ್ಕೆ ಜೊತೆ ಯಾರನ್ನ ಕಳ್ಸೋಣೇನು? ಏನು? ಓ, ನೀವಾದ್ರೂ ಹೇಳ್ರಿ ಅವಳಿಗೆ. ನೋಡಮ್ಮ, ಸ್ಕೂಲ್ನಲ್ಲಿ ಹೀಗೆಲ್ಲ ಹಠ ಮಾಡಬಾರ್ದು. ಎಲ್ಲಕ್ಕಿಂತ ನಿನ್ನ ಆರೋಗ್ಯ ಮುಖ್ಯ ಅಲ್ವೇನಮ್ಮ? ಏನು, ಹೆಡ್ ಮಾಸ್ಟರ್ ಹೇಳಿದ್ಮೇಲೆ ಮುಗೀತು. ಮನೆಗೆ ಹೋಗಮ್ಮ. ಹೌದಮ್ಮ. ನೋಡಮ್ಮ, ಈ ಸರ್ತಿ ಯಾವ ಸ್ಪರ್ಧೆನೂ ಬೇಡ, ನಾನು ಯಾವುದಕ್ಕೂ ಅನುಮತಿನೂ ಕೊಡಲ್ಲ. ಅರ್ಥ ಆಯ್ತಾ? ಏನು? ಓ, ಸುಮ್ಮನೆ ಇಲ್ಲಿ ಡಿಸ್ಟರ್ಬ್ ಮಾಡಬೇಡಮ್ಮ ನಮ್ಗೆ. ಛೇ, ಇಂದು ಈ ಟ್ರಸ್ಟ್ ಸ್ಥಾಪಕ ಕೈಗಾರಿಕೋದ್ಯಮಿ ದಿವಂಗತ
GS ಕೃಷ್ಣಮೂರ್ತಿಯವರು ಹುಟ್ಟಿದ ದಿನ. ಬಡತನದ ಬವಣೆ ಅನುಭವಿಸ್ತಾ ತುಂಬಾ ಕಷ್ಟಪಟ್ಟು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಈ ಸಾಧಕ ತಮ್ಮ ಸಾಧನೆಯಿಂದ ಯಶಸ್ಸು ಗಳಿಸಿದ ಸಾಕಾರದ ದಿನ ಎಂದು ಕರೆಯಬಹುದು. ಇಂದು ನಿಮ್ಮ ಪಾಲಿಗೆ ಪ್ರತಿಭಾನ್ವಿತರ ಸಂಭ್ರಮದ ದಿನ. ಮಾರಸಂದ್ರ ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿಯ ವಿದ್ಯಾರ್ಥಿ ಬೆಳಗ್ಗೆ ಮನೆ ಮನೆಗೆ ಹಾಲ್ ಹಂತ ಸಂಸಾರದ ನಿರ್ವಹಣೆಗೂ ನೆರವಾಗ್ತಾ ಜೊತೆಗೆ ಓದ್ತಾ ತನ್ನ ಪ್ರತಿಭೆ ಮೆರೆದಿದ್ದಾನೆ ಮೋಹನ್ ಕುಮಾರ್. ಗಿವ್ ಹಿಮ್ ಎ ಬಿಗ್ ಹ್ಯಾಂಡ್. ಕಾರ್ಪೊರೇಷನ್ ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಬಡ ಮಕ್ಕಳಲ್ಲಿನ ಪ್ರತಿಭೆ ಹಾಗೂ ಕೌಟುಂಬಿಕ ಪರಿಸ್ಥಿತಿ ಗಮನಿಸಿ GSK ಫೌಂಡೇಶನ್ ಸ್ಥಾಪಿಸಿರೋ ಈ ಟ್ರಸ್ಟ್ ಕಳೆದ 18 ವರ್ಷಗಳಿಂದ ಅಶಕ್ತ ಕುಟುಂಬದ ಪ್ರತಿಭಾವಂತ ಮಕ್ಕಳಿಗೆ ಅವರ ಮುಂದಿನ 10 ವರ್ಷಗಳಿಗೆ ಅಗತ್ಯವಿರುವ ವಿದ್ಯಾಭ್ಯಾಸದ ವೆಚ್ಚವನ್ನ ಪೂರೈಸ್ತಾ ಅವರು ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಸಹಾಯ ಹಸ್ತವನ್ನ ನೀಡ್ತಾ ಇದೆ. ಇಂದಿನ ಅದೃಷ್ಟಶಾಲಿ ವಿಜೇತ ಮೋಹನ್ ಕುಮಾರ್ ಈತ 10,000 ರೂಪಾಯಿಗಳ ನಗದು ಹಾಗೂ ಪಾರಿತೋಷಕವನ್ನು ಪಡೆದಿದ್ದಾನೆ. ಜೋರು ಚಪ್ಪಾಳೆ. ಜ್ಞಾನಕ್ಕೆ ಮತ್ಸರವಿಲ್ಲ ಅನ್ನೋದಕ್ಕೆ ಈ ಸಂದರ್ಭವೇ ಸಾಕ್ಷಿ. ಈಗ 2ನೇ ವಿಜೇತೆಯಾಗಿ ನಮ್ಮ ಮುಂದೆ ಬರಲಿದ್ದಾಳೆ ಕುಮಾರಿ ಪಾರ್ವತಿ. ಪಾರ್ವತಿ ಅಪಾರ ಜಾಣೆ. ತನ್ನ ಪ್ರತಿಸ್ಪರ್ಧಿಗಳಿಗೆ ತೀವ್ರ ಪೈಪೋಟಿ ನೀಡಿದ್ದಾಳೆ. ಪಾಪ ಈಕೆಯ ತಾಯಿ ದಾವಣಗೆರೆಯಲ್ಲಿ ಮನೆ ಕೆಲಸ ಮಾಡ್ತಾ ಜೀವನ ನಿರ್ವಹಿಸ್ತಾ ಇದ್ದಾರೆ. ಪಾರ್ವತಿ ತಂದೆ ಇಲ್ಲದ ನತದೃಷ್ಟೆ. ತಾಯಿಯ ಜೊತೆ ಸಂಸಾರ ನಿರ್ವಹಣೆಗೆ ಹಾಗೂ ತಮ್ಮನ ಓದಿಗೆ ನೆರವಾಗ್ತಾ ಇದ್ದಾಳೆ. ಈಕೆ ಒಳ್ಳೆಯ ಸಂಗೀತಗಾರ್ತಿಯೂ ಹೌದು. ಈ ಮಗುವಿಗೆ 20,000 ರೂಪಾಯಿಗಳ ನಗದು ಹಾಗೂ ಪಾರಿತೋಷಕ. ಇಂದು ಮೊದಲನೇ ವಿಜೇತಳಾಗಿ ನಿಮ್ಮನ್ನ ತನ್ನ ಪ್ರತಿಭೆ, ಜ್ಞಾನ, ಅರಿವಿನ ಮೂಲಕ ವಿಸ್ಮಯ ಮೂಡಿಸಿರುವ ಬಾಲ ಪ್ರತಿಭೆ ನಿಮ್ಮ ಮುಂದೆ ಬರಲಿದ್ದಾಳೆ. ಕುಮಾರಿ ಚೈತ್ರ ನಿನ್ನೆ ತಾನೇ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಬಂದು ತನ್ನ ಆರೋಗ್ಯ ಮತ್ತೆ ಪರಿಣಿತರ ಮೂಲಕ ದೃಢೀಕರಿಸಿ ತನ್ನ ಹಿರಿಯರ ಮೂಲಕ ನಮ್ಮ ದತ್ತಿಯ ವಿಶೇಷ ಅನುಮತಿಯ ಮೇರೆಗೆ ಈ ಸ್ಪರ್ಧೆಯ ಅಂತಿಮ ಸುತ್ತಿನಲ್ಲಿ ಸೇರ್ಪಡೆಯಾಗಿ ನಿಮ್ಮೆಲ್ಲರ ನಿರೀಕ್ಷೆಗಳನ್ನು ಮೀರಿ ವಿಜೇತಳಾಗಿ ಬಡವರಲ್ಲೂ ಜ್ಞಾನ ದೇವತೆ ನೆಲೆಸಿದ್ದಾಳೆ ಅನ್ನೋದನ್ನ ನಿರೂಪಿಸಿದ್ದಾಳೆ. ಇವಳ ತಂದೆ ತಾಯಿಗಳು ವೇದಿಕೆಗೆ ಬರಬೇಕು. ಆಯ್ತಮ್ಮ, ನೀವು ಹೋಗಿ ಕೂತ್ಕೊ. ದಯವಿಟ್ಟು ಕ್ಷಮಿಸಿ, ಈ ಮಗುವಿನ ತಂದೆ ತಾಯಿಗಳು ಅನಿವಾರ್ಯ ಕಾರಣಗಳಿಂದಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಿಲ್ಲ. ಆದರೆ ಈ ಮಗು ಜಯಶೀಲೆಯಾಗಲು ಪರೋಕ್ಷವಾಗಿ ಕಾರಣಕರ್ತರಾದ ಭಾರತೀಯ ಸೇನೆಯ ನಿವೃತ್ತ ಅಧಿಕಾರಿಗಳಾದ ಕ್ಯಾಪ್ಟನ್ ಜೈರಾಮ್ ಶ್ರೀನಿವಾಸನ್ ರವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕುಮಾರಿ ಚೈತ್ರಾಳ ತಾಯಿ ಜೈರಾಮ್ ಶ್ರೀನಿವಾಸನ್ ರವರ ಮನೆಯಲ್ಲಿ ಅಡಿಗೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಮೊದಲಿಗೆ ಪ್ರಥಮ ವಿಜೇತೆಗೆ ನೀಡುವ ಪ್ರತಿಭಾ ಕಿರೀಟವನ್ನ ತೊಡಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಈ ಮಗು ಪಡೆಯುತ್ತಿರುವ ನಗದು ಹಣ 30,000 ರೂಪಾಯಿ. ಎಸ್, 30,000 rupees. ಜೊತೆಗೆ ಒಂದು ಪಾರಿತೋಷಕ, ಒಂದು ಕಂಪ್ಯೂಟರ್ ಹಾಗೂ ಜ್ಞಾನ ಸಂಪತ್ತುಳ್ಳ ಪುಸ್ತಕಗಳ ಸಂಪುಟಿಗಳನ್ನ ಈ ಮಗುವಿಗೆ ನೀಡಲಾಗ್ತಾ ಇದೆ. ಗಿವ್ ಹರ್ ಎ ಬಿಗ್ ಹ್ಯಾಂಡ್.
ಏನು ಮಾಡ್ಕೊಂಡಿದ್ದೀರಾ? ಚೈತ್ರ GSK ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಗೆದ್ಬಿಟ್ಲು. ಹೌದೇನ್ರೋ? ಅದನ್ನ ನಮ್ ಸ್ಕೂಲ್ ಟಿವಿ ನೋಡಿ ಎಲ್ಲರಿಗೂ ಆಶ್ಚರ್ಯನೋ ಆಶ್ಚರ್ಯ. ಅದಕ್ಕೆ ಆಂಟಿ ನಮ್ ಸ್ಕೂಲ್ ನ 1 ಗಂಟೆ ಮುಂಚೆನೆ ಬಿಟ್ಬಿಟ್ರು. ನಿಜಾನೇನ್ರೋ? ನಮ್ ಸ್ಕೂಲ್ ಹುಡುಗರು ಈ ಏರಿಯಾದ ಹುಡುಗರು ಅವಳನ್ನ ಮೆರವಣಿಗೆಲ್ ಕರ್ಕೊ ಬರ್ತಾ ಇದೀವಿ. ಬನ್ನಿ ಆಂಟಿ, ನೋಡ್ ಬನ್ನಿ. ಅಮ್ಮ, ಚೈತ್ರ ಅಮ್ಮ ನಾನು ಕಾಂಪಿಟೇಷನ್ ಅಲ್ಲಿ ಗೆದ್ಬಿಟ್ಟೆ. ನೋಡಮ್ಮ ಕಪ್ಪು. ಆಂಟಿ ಟ್ರೋಫಿ ನೋಡಿ, ಟ್ರೋಫಿ. ಕಂಪ್ಯೂಟರು, ದುಡ್ಡು, ಈ ಏರಿಯಾಲೇ ಯಾರು ಗೆದ್ದಿಲ್ಲ ಆಂಟಿ. ಚೈತ್ರ ತಂದೆ ತಾಯಿ ವೇದಿಕೆ ಮೇಲೆ ಬರ್ಬೇಕು ಅಂತ ಕರೆದಿದ್ದು, ಆದ್ರೆ ಯಾರು ಇರ್ಲಿಲ್ಲ. ನಂಗೆ ಅಳುನೇ ಬಂದಂಗಾಯ್ತಮ್ಮ. ನೀನು ಅಪ್ಪ ಇಬ್ರು ಇರ್ಬೇಕಾಗಿತ್ತಮ್ಮ. ಅಯ್ಯೋ, ಅದಕ್ಕೆಲ್ಲ ಯಾಕೆ ಅಳ್ತೀಯ ಬಿಡಮ್ಮ. ಬಂದ್ಮೇಲೆ ಪೇಪರಲ್ಲೋ ಟಿವಿಲೋ ನೋಡ್ತಾರೆ. ಅವರೆಲ್ಲ ನೋಡ್ತಾರೆ. ಅವ್ರನ್ನ ಪೊಲೀಸ್ ಬಂದು ಎಳ್ಕೊಂಡು ಹೋದ್ರಂತೆ. ಅವ್ರ ಫ್ರೆಂಡ್ ಜಗದೀಶ್ ಬಂದ್ ಹೇಳ್ಬಿಟ್ಟು ಹೋದ್ರು. ನೀನ್ ಬೇರೆ ಅಜ್ಜಿ ಜೊತೆ ಹೋಗ್ ಬರ್ತೀನಿ ಅಂತ ಹೋದೋಳು ಬೆಳಗ್ಗೆಯಿಂದ ನಾಪತ್ತೆ. ನಾವ್ ಒಬ್ಬೊಟ್ಟಿಗೆ ಏನೇ ಮಾಡ್ಲಿ? ಸಾರಿ ಅಮ್ಮ, ನಾನ್ ಕಾಂಪಿಟೇಷನ್ಗೆ ಹೋಗೋದನ್ನ ನೀನ್ ಎಲ್ ತಡಿತೀಯೋ ಅಂತ ಜಯರಾಮಜ್ಜ ಅವ್ರನ್ನೇ ಕರ್ಕೊಂಡು ಹೋದೆ. ಈ ಕಾಂಪಿಟೇಷನ್ಗೆ ಸೇರಕ್ಕೆ ಅವರೇ ನನಗೆ ಸಹಾಯ ಮಾಡಿದ್ದು. ಆ ವಿಷಯ ಬಿಡು. ಅಪ್ಪನ ಪೊಲೀಸ್ನವ್ರು ಯಾಕಮ್ಮ ಹೇಳ್ಕೊಂಡು ಹೋದ್ರು? ಮೀಟರ್ ನಾರಾಯಣ, ನಾಳೆ ಮಧ್ಯಾಹ್ನದೊಳಗೆ ಬಾಕಿ ತೀರಿಸ್ದೆ ಹೋದ್ರೆ ಪೊಲೀಸ್ ಲಾಕಪ್ ಅಲ್ಲಿ ಇರ್ತೀಯ ಅಂತ ಹೆದರ್ಸಿ ಮನೆ ಮುಂದೆ ಗಲಾಟೆ ಮಾಡಿ ಹೋದಾಗ ನೀನು ಇರ್ಲಿಲ್ವೇನೆ? ಹೌದಮ್ಮ. ಪೊಲೀಸ್ನವ್ರೆಲ್ಲ ಅವನ್ ಕಡೆನೆ ಅಂತೆ. ಅವ್ನ್ ಏನ್ ಮಾಡಕ್ಕೂ ಹೇಸಲ್ಲ ಅಂತಾರೆ. ನಂಗೆ ಯಾಕೋ ಭಯ ಆಗ್ತಿದೆ ಕಣೆ. ಧೈರ್ಯ ತಂದ್ಕೋ ಅಮ್ಮ. ಏ ಚಿರು, ಇದನ್ ಹಿಡ್ಕೊಳ್ಳೋ. ನಾವ್ ಈಗ್ಲೇ ಅವ್ರ ಮನೆಗ್ ಹೋಗೋಣ. ಚೈತ್ರ, ಅವರೆಲ್ಲ ತುಂಬಾ ಕೆಟ್ಟ ಜನ ಅಂತಾರೆ. ಬೇಡಮ್ಮ. ನಡೀರೋ. ಅಶೋ ಬಂದ್ರು. ಮೀಟರ್ ನಾರಾಯಣನ್ ಮನೆಗ್ ಹೋಗೋಣ. ಚಂದ ಎತ್ತಕ್ ಬಂದಿರ್ಬೇಕು. ಏಯ್, ಯಾರೋ ನೀವು? ಏನಾಗಿದೆ ನಿಮ್ಗೆ? ಫೋನ್ ಮಾಡಿ ಪೊಲೀಸರು ಕರ್ಸ್ಬಿಡ್ತೀನಿ. ಕರ್ಸಿ, ಮೊದ್ಲು ಗೇಟ್ ತೆಗಿರಿ. ಯಾಕೋ ತೆಗಿಬೇಕು ಗೇಟ್ನ? ಸಾರಿ ಆಂಟಿ, ನನ್ನ ಹೆಸರು ಚೈತ್ರ ಅಂತ. ನನ್ನ ತಂದೆ ಪಿಗ್ಮಿ ಕೋದಂಡ ಅಂತ. ಅವ್ರು ಸರಿಯಾದ ಸಮಯಕ್ಕೆ ಸಾಲ ವಾಪಸ್ ಕೊಡ್ಲಿಲ್ಲ ಅಂತ ನಾರಾಯಣ ಅಂಕಲ್ ನೆನ್ನೆ ನಮ್ಮ ಮನೆ ಮುಂದೆ ದೊಡ್ಡ ಗಲಾಟೆನೆ ಮಾಡಿದ್ರು. ಇವತ್ ಮಧ್ಯಾಹ್ನ ಪೊಲೀಸ್ನವರು ನಮ್ಮ ತಂದೆನ ಹೇಳ್ಕೊಂಡು ಹೋದ್ರಂತೆ. ಹೌದು, ಮತ್ತೆ ಹೇಳ್ಕೊಂಡು ಹೋಗ್ತಾರೆ. ನಿಮ್ಮಪ್ಪ ನಮ್ಮನ್ನ ಏನಂತ ತಿಳ್ಕೊಂಡಿದ್ದಾನೆ? ಕೊಟ್ಟವ್ರ ಗಂಟನ ನುಂಗ ಹಾಕಕ್ ನೋಡಿದ್ರೆ ಬಿಡ್ತಾರ? ತಗೊಳ್ಳಿ ಈ ಚೆಕ್ನ. ಇದ್ರಲ್ಲಿ 30,000 ಇದೆ. ಏ ತಗೆ. ಆ ಕಂಪ್ಯೂಟರ್ ಜೊತೆ ಕೊಟ್ಟಿರೋ ಪ್ಯಾಕೆಟ್ಸ್ ಎಲ್ಲ ತಗೊಂಬಾರೋ. ಏ ಏನ್ರ ಇದೆಲ್ಲ? ಇದನ್ನೆಲ್ಲ ನಮಗ್ ಕೊಟ್ಟು ನಮಗ್ ಟೋಪಿ ಹಾಕಕ್ ಬಂದಿದ್ದೀರಾ? ಏ ಎತ್ರ ಈ ಕಸನೆಲ್ಲ. ನಮಗ್ ಬೇಕಾಗಿರೋದು ಕ್ಯಾಶ್. ಕ್ಯಾಶ್ ತಂದಿದ್ದೀರೇನೋ? ಆಂಟಿ, ನಮ್ ವಿಷಯ ಗೊತ್ತಿಲ್ದೆ ಏನೇನೋ ಮಾತಾಡ್ಬೇಡಿ. ಆಮೇಲೆ ನೀವೇ ಕಷ್ಟಕ್ಕೆ ಸಿಕ್ಕಾಕೊಂತೀರಾ. ಏನಂದೆ ನೀನು? ಮಕ್ಕಳು ಅಂತ ಸುಮ್ಮನೆ ಇದ್ದೀನಿ. ನಮ್ಮ ಹುಡುಗರ್ಗೊಂದು ಫೋನ್ ಹಾಕಿದ್ರೆ ನಿಮ್ಮನ್ನೆಲ್ಲ ಫುಟ್ಬಾಲ್ ಆಡ್ಬಿಡ್ತಾರೆ. ಹುಷಾರ್ ಕೋಲಿಗಳ. ಆಂಟಿ, ನಾವಂತ ಹುಡುಗರಲ್ಲ. ದಯವಿಟ್ಟು ಗೌರವ ಕೊಟ್ಟು ಮಾತಾಡಿ. ಏ ಸುಮಿತ್ರಾ, ಆ ಮೊಬೈಲ್ ತಗೊಂಡು ಬಾರ ಇಲ್ಲಿ. ಅಮ್ಮ ಬಂದೆ. ಏನಮ್ಮ ಅದು? ಏನಾಯ್ತು? ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಕ್ಕಳ, ಇದೆಲ್ಲ ನಮ್ಗೆ ಯಾಕೆ? ದುಡ್ಡಿನ ವ್ಯವಹಾರ ಏನೇ ಇದ್ರು ನಮ್ ತಂದೆ ಹತ್ರ ಬಗೆಹರಿಸ್ಕೊಳ್ಳಿ. ಮೊದ್ಲು ಇದನ್ನೆಲ್ಲ ತಗೊಂಡೋಗಿ ನಮ್ ತಂದೆನೇ ನಿಮ್ಮನೆ ಹತ್ರ ಕಳಿಸ್ತೀನಿ. ಇಲ್ಲೇ ಇರ್ಲಿ. ನಿಮ್ ತಂದೆ ಬಂದ್ಮೇಲೆ ಬಾಕಿ ಚುಕ್ತ ಆಗಿ ಏನಾದ್ರೂ ಉಳ್ದಿದ್ರೆ ನಾವೇ ಬಂದು ತಗೊಂಡು ಹೋಗ್ತೀವಿ. ನಮ್ಗೆ ನಿಮ್ಮೇಲೆ ನಂಬಿಕೆ ಇದೆ. ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಅಷ್ಟೇ. ಲೇ, ಬಂದ್ರೋ. ಅವರೇ ನಮ್ಮ ಮನೆ ಹತ್ರ ಬರ್ತಾರೆ. ಏ ಮಕ್ಕಳ, ಏ ಪುಟ್ಟ, ಇದೆಲ್ಲ ನಮ್ಗೆ ಯಾಕೆ?
ಬಂದ್ ತಗೊಂಡೋಗಿ. ಬಾರಮ್ಮ, ಬಂದ್ ತಗೊಂಡೋಗು. ಅಮ್ಮ, ನಿಂದು ನಮ್ಮ ಅಪ್ಪಂದು ಇಬ್ಬರದು ಒಂದೇ ಬುದ್ಧಿ. ಏನು ಎತ್ತ ಅಂತ ಕೇಳಿದೇನೆ ಸುಮ್ನೆ ರೇಗ್ಬಿಟ್ಟಲ್ಲ. ಇದೆಲ್ಲ ಏನು ಅಂತ ಗೊತ್ತಾ ನಿನ್ಗೆ? ಇನ್ ಸ್ವಲ್ಪ ಹೊತ್ತಲ್ಲೇ ನಮ್ಮ ನುಡ್ಕೊಂಡು ಪೊಲೀಸ್ನವರು, ಪೇಪರ್ನವರು, ಟಿವಿ ಅವ್ರು ಬಂದು ಮಕ್ಕಳು ಬಹುಮಾನ ಕಿತ್ಕೊಂಡು ಮಹಾ ತಾಯಿ ಅಂತ ತೋರಿಸ್ತಾರೆ. ಮೊದ್ಲು ಇವನ್ನೆಲ್ಲ ತಗೊಂಡು ಒಳಗಡೆ ಹೋಗೋಣ ನಡಿ. ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ. ಮೊದ್ಲು ಇದನ್ನೆಲ್ಲ ಒಳಗಡೆ ಇಡೋಣ ಬಾ. ಏನ್ ಮಾಡಿಸ್ತಾ ಇದ್ಯೆ? ಏನ್ರಪ್ಪ, ಏನ್ ಮುಖ ನೋಡ್ತಾ ಇದ್ದೀರಾ? ಇಲ್ಲೇನ್ ಕೋತಿ ಕುಣಿ ಇತ್ತ? ಹೋಗಿ ಹೋಗಿ. ನಿಲ್ಲಿಸ್ಲಾ, ಇದೇ ಮನೆ. ಕೊಡ್ಲ ಇಲ್ಲಿ ಅವನ್ನ. ಹಾಕಲ ಗಾಡಿಯಲ್ಲಿ. ಯಾರ್ಲ ಮನೆಯಲ್ಲಿ? ಏಯ್, ನಮ್ಮ ಮನೆ ತಕ್ಕೆ ಬಂದು ನಮ್ಮವ್ರಿಗೆ ಧಮ್ಕಿ ಹಾಕ್ದವ್ರು ಬಂದಿರ್ಲ ಈಚೆಗೆ. ಬಂದಿರ್ಲ ಹೊರಗೆ. ಅಂಕಲ್, ನಾವು ಖಂಡಿತ ಆ ತರ ಕೆಲಸ ಮಾಡ್ಲಿಲ್ಲ ಅಂಕಲ್. ನಾವು ನಿಮ್ಗೆ ನಮ್ ತಂದೆ ಕೊಡ್ಬೇಕಾದ ಬಾಕಿ ಹಣನ ತೀರ್ಸೋಣ ಅಂತ ನಿಮ್ ಮನೆಗ್ ಬಂದಿದ್ವಿ ಅಷ್ಟೇ. ಹಂಗಾರೆ ದುಡ್ಡೇ ತಂದು ಕೊಡ್ಬೇಕಾಗಿತ್ತು. ನನ್ನ ಹೆಂಡ್ರು ಎಮರ್ಜೆನ್ಸಿ ವಾರ್ಡ್ನಾಗ ಅವಳೆ 3 ದಿವಸದ ಮಟ್ಟಿಗೆ 5,000 ರೂಪಾಯಿ ಬೇಕು ಅಂತ ಗ್ವಾಗರ್ದಿಸ್ಕೊಂಡು ಹೋದ. 3 ತಿಂಗಳಾಯ್ತು. ಒಂದ್ ಹೆಣ್ಜೀವ ಉಳಿಲಿ ಅಂತ ದುಡ್ಡು ಕೊಟ್ಟದೆ ನನ್ ತೆಪ್ಪ. ನೋಡಯ್ಯ, ನಿಂಗೆ ದುಡ್ಡು ಬೇಕು ತಾನೆ? ನಿನ್ ದುಡ್ಡನ್ನ ನಾವ್ ಇಡೀ ಏರಿಯಾ ಜನ ಚಂದ ಎತ್ತಾದ್ರೂ ಕೊಡ್ತೀವಿ. ಪಾಪ ಇವ್ರು ಮೊದ್ಲೇ ಕಷ್ಟದಲ್ಲಿದ್ದಾರೆ. ಇಂಥ ಟೈಮ್ ಆಗಿ ನೀ ಬೇರೆ ಬಂದು ಅಮರ್ಕೊಂಡಿದೀಯಾ? ಮೊದ್ಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ್ರ ಅಪ್ಪನ್ನ ಬಿಡಿಸ್ಕೊಂಡ್ ಬಾ. ಏನು ಸ್ಟೇಷನ್? ನಾನ್ ಯಾಕಮ್ಮ ನಿಮ್ಮ ಅಪ್ಪನ ಸ್ಟೇಷನ್ ಕಳಿಸ್ಲಿ? ಈ ಜಯಕ್ಕ ಹೇಳ್ದಂಗ್ ಕೇಳ್ತೀರಾ ಇಲ್ವಾ? ರೇ ಸ್ವಾಮಿ, ಪೊಲೀಸ್ ಸ್ಟೇಷನ್ ಹೋಗಿ ಬಗೆಹರಿಸ್ರಿ. ಬೀದಿಲಿ ನಿಂತ್ಕೊಂಡು ಭಾಷಣ ಮಾಡೋದು ಬಿಡ್ರಿ. ಏ, ಬೀದಿ ಜನ ಸೇರ್ಕೊಂಡು ನೀನ್ ಮಾತಾಡ್ರೆ ನನ್ನ ಅಪ್ಪ ಹೆಂಗ್ರಿ ಬಾಯ್ ಕೊಡ್ಲಿ? ಲೇ, ತಂದು ಬಿಸಾಕ್ಲಾ ಆ ದರಿದ್ರ ಕಾಗೆ ಬಂಗಾರದ ಕಿರೀಟನ. ಲೇ, ಎತ್ತ ಗಾಡಿ. ಈ ನಾರಾಯಣ ಕದರ್ ಏನು ಅಂತ ಸ್ಟೇಷನ್ ಹೇಳ ತೋರ್ಸಣ್ ನಡಿಲ್ಲ. ಏಯ್ ಏಯ್, ಹೇಳಯ್ಯ. ಮಗಳಿಗೆ ಮುಖ ತೋರಿಸಲಾರದಷ್ಟು ಅವಮಾನಕ್ಕಿಂತ ಬೇರೆ ಶಿಕ್ಷೆ ಇದೆಯೇನಯ್ಯ ನಿಮಗೆ? ರೇ ಮೀಟರ್ ನಾರಾಯಣ ಅವ್ರೆ, ಸ್ವಾಮಿ, ಪೊಲೀಸ್ ಅವ್ರ ಹೆಸರಲ್ಲಿ ಜನರಿಗೆ ಧಮ್ಕಿ ಹಾಕಿ ದುಡ್ಡು ವಸೂಲಿ ಮಾಡೋರು ಎಂಥ ಜಾಗದಲ್ಲಿ ಇರ್ತಾರೆ ನೋಡ್ಕೊಂಡ್ರಲ್ಲ. ಕ್ಷಮಿಸಿ ಸ್ವಾಮಿ, ಕಷ್ಟಕ್ಕೆ ಅಂತ ಸಾಲ ಕೊಟ್ಟು ತಪ್ಪಿಗೆ ಸುಮ್ಕೆ ಸ್ಟೇಷನ್ ಮೆಟ್ಲು ಹತ್ಬೇಕಾಯ್ತು. ಮಗು, ಈಗ್ಲಾದ್ರೂ ಖಾತ್ರಿ ಆಯ್ತಮ್ಮ ನಿಮ್ಮ ಅಪ್ಪನ್ನ ಬ್ಯಾಂಕ್ ಕೊಟ್ಟು ದೂರದ ಮೇಲೆ ಸಾಹೇಬ್ರು ಅರೆಸ್ಟ್ ಮಾಡಿರೋದು ಅಂತ? ಕ್ಷಮಿಸಿ ಅಂಕಲ್. ಸಾಧ್ಯ ಆದ್ರೆ ಅವ್ರ ಕಡೆಯವ್ರನ್ನ ಕರ್ಕೊಂಡು ಹೋಗಿ ಒಬ್ಬ ಒಳ್ಳೆ ಲಾಯರ್ನ ಭೇಟಿ ಮಾಡಿಸಿ. ಅದ್ಕೇನಂತ ಸ್ವಾಮಿ, ನಮ್ ಲಾಯರಿನೇ ಅವನಲ್ಲ. ಏನ್ ಮಾಡ್ತಿರೋ ಅದನ್ನ ಬೇಗ ಮಾಡಿ. ಪ್ಲೀಸ್ ಅಮ್ಮ, ಬಂದ್ ಡ್ಯಾಡಿಗೆ ಹೇಳು. ಅಯ್ಯೋ, ನಿಂದೊಂದ್ ಗೋಳು. ಬಾ, ಅದೇನ್ ಕೇಳ್ತೀಯ ಕೇಳು. ಟ್ರಾಯ್ನ ಮಾಜಿ ಅಧ್ಯಕ್ಷರು ಟಾರ್ಗೆಟ್ ದೇಶದ 34 ಕಡೆ ದಾಖಲೆಗಳ. ರೀ, ಇಲ್ಲಿ ಕೇಳ್ರಿ, ಇಲ್ಲಿ ಟಿವಿ ಆಮೇಲೆ ನೋಡಿರಂತೆ ನಿಮ್ ಮಗಳೇನೋ ಕಿರೀಟ ತೊಟ್ಕೋಬೇಕಂತೆ. ಯಾವ ದೇವತೆ ಕಿರೀಟನಂತಮ್ಮ? ಡ್ಯಾಡಿ, ಅದೇ ನಿಮ್ ಬ್ಯಾಂಕ್ ನಲ್ಲಿ ಕೆಲ್ಸ ಮಾಡ್ತಾ ಇದಾರಂತಲ್ಲ, ಪಿಗ್ಮಿ ಏಜೆಂಟ್ ಕೋದಂಡಪಾಣಿ ಅಂತ. ಅವ್ರ ಮಗಳು ಚೈತ್ರ ಅಂತ. ಅವಳು ಇವತ್ತು GSK ಕ್ರೌನ್ ವಿನ್ನರು ಡ್ಯಾಡಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅದನ್ನ ಟಿವಿನಲ್ಲಿ ನೋಡಿದ್ವಿ. ನಮ್ಗೆಲ್ಲ ತುಂಬಾ ಇಷ್ಟ ಆಯ್ತು ಡ್ಯಾಡಿ. ನೀವು ಕೇಳಿ ಆ ಕ್ರೌನ್ನ ಕೊಡ್ಸಿದ್ರೆ
ನಾನು ಅದರಲ್ಲಿ ಫೋಟೋ ತೆಗೆಸ್ಕೊಂಡು ತೋರಿಸ್ತೀನಿ ಅಂತ ನನ್ನ ಫ್ರೆಂಡ್ಸ್ ಹತ್ರ ಚಾಲೆಂಜ್ ಮಾಡಿದ್ದೀನಿ ಡ್ಯಾಡಿ. ಅದಕ್ಕೆ ಆ ಕ್ರೌನು. ಅದ್ರ ಜೊತೆಗೆ ಇವತ್ತೇ ಅವ್ರ ಅಪ್ಪ ಒಂದ್ ಒಳ್ಳೆ ಕಾಂಬಿನೇಷನ್ ಕ್ರೌನ್ ಗೆದ್ದಿದ್ದಾನೆ ಗೊತ್ತಾ? ಏನ್ ಡ್ಯಾಡಿ ಅದು? ಪೊಲೀಸ್ ಕೈಕೋಳ, ಹ್ಯಾಂಡ್ ಕಫ್ಸ್. ಯಾರೋ ಬಂದ್ರು, ಹೋಗ್ ನೋಡು. ರೀ, ಮಗಳೇನೋ ಆಸೆ ಪಟ್ಟು ಕೇಳಿದ್ರೆ ಬೇಡಿ ಗಿಡಿ ಅಂತಿರಲ್ಲ. ಅವಳ ಮನ್ಸನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ ಕೊಡ್ಸಕ್ಕಾಗಿದ್ರೆ ಅಷ್ಟೇ ಹೋಯ್ತು. ಬೇಡಿ ಅಂತೆ, ಬೇಡಿ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಪಿಗ್ಮಿ ಏಜೆಂಟ್ ಕೋದಂಡ ಅವ್ರ ಮಗಳು ಸರ್, ಚೈತ್ರ ಅಂತ. ಇನ್ನೇನು, ನಿಮ್ಮ ಅಪ್ಪನ ವಿಷಯಕ್ಕೆ ಬಂದಿರ್ತೀಯಾ? ಬಾ, ಕೂತ್ಕೋ. ಕೂತ್ಕೊಳ್ಳಮ್ಮ. ನಾನೆಷ್ಟೋ ಸಲ ನಿಮ್ಮಪ್ಪನಿಗೆ ಎಚ್ಚರಿಕೆ ಕೊಟ್ಟೆ, ಬುದ್ಧಿ ಹೇಳ್ದೆ, ಬೈದೆ. ಅವನ್ ದೆಸೆಯಿಂದ ಬ್ಯಾಂಕ್ ಪ್ರೆಸಿಡೆಂಟ್ರು ನನ್ನನ್ನು ಅನುಮಾನದಿಂದ ನೋಡಿದ್ರು. ದೂರ್ ಕೊಡ್ಲೇಬೇಕಾಯ್ತು. ತಮ್ಮಿಷ್ಟ ಸರ್. ನನ್ನ ಹತ್ರ ಈಗ 30,000 ರೂಪಾಯಿ ಚೆಕ್ ಇದೆ ಸರ್. ನನ್ನ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ನಮ್ಮ ತಂದೆ ಬಾಕಿಗೆ ಜಮಾ ಹಾಕೊಳ್ಳಿ ಸರ್. ಇನ್ನೂ ಕಮ್ಮಿ ಆದ್ರೆ ಸ್ವಲ್ಪ ಸಮಯ ಕೊಡಿ ಸರ್. ನಾನು ನಮ್ಮಮ್ಮ ತೀರಿಸ್ತೀವಿ. ನಮ್ಮಪ್ಪ ಜೈಲಿಗೆ ಹೋದ್ರೆ ಕ್ರಿಮಿನಲ್ ತಂದೆ ಮಗಳು ಅನ್ನಿಸ್ಕೊಳ್ಳೋದಕ್ಕೆ ಯಾವ ಮಗು ಮನ್ಸಿಗೆ ತಾನೇ ನೋವಾಗಲ್ಲ? ನೋಡಮ್ಮ, ನಿಮ್ಮ ಅಪ್ಪನ್ ಬಿಡಿಸೋ ವಿಷಯದಲ್ಲಿ ನಾನೇನು ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದೇ ನಾನು. ನಿನ್ ಮಾತುಗಳನ್ನ ಕೇಳ್ತಾ ಇದ್ರೆ ನೀನ್ ನಿಜವಾಗ್ಲೂ ಕೋದಣ್ಣನ ಮಗಳೇನಾ ಅಂತ ಅನುಮಾನ ಬರ್ತಾ ಇದೆ. ಆ ದೇವ್ರು ನಿನಗೆ ಇಂಥ 100 ಗೆಲುವು ಕೊಡ್ಲಮ್ಮ. ಏನೇ, ಮನೇಲೇನಾದ್ರೂ ಸ್ವೀಟ್ಸ್ ಇದೆಯಾ? ಸ್ವೀಟ್ಸಾ? ಪರವಾಗಿಲ್ಲ, ಸ್ವಲ್ಪ ಸಕ್ಕರೆ ಏನಾದ್ರೂ ಮಗು ಬಾಯಿಗೆ ಹಾಕೆ. ಥ್ಯಾಂಕ್ ಯು ಅಂಕಲ್. ನಿಮ್ಮ ಆಶೀರ್ವಾದ ಸಾಕು. ನಮಸ್ಕಾರ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಏನಮ್ಮ, ನಿಮ್ ತಾಯಿಗೆ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ, ಹೇಗಿದ್ದಾರೀಗ? ಅವ್ರಿಗೆ ಊಟ ತಗೊಂಡು ಹೋಗ್ತಾ ತಮ್ಮನ್ನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸರ್. ಅವ್ರ ಕಂಡೀಷನ್ ಹೇಗಿದೆ ಅಂತ ಆಸ್ಪತ್ರೆಗೆ ಹೋದ್ಮೇಲೆ ಗೊತ್ತಾಗತ್ತೆ ಸರ್. ಬರ್ತೀನಿ ಸರ್. ಸರ್ ಸರ್ ಸರ್, ನಮಸ್ಕಾರ ಸರ್. ಯಾರು? ನಮಸ್ಕಾರ. ಅದೇ ಕೋದಂಡ ಪಾಣಿ ಅವ್ರ ಮಗಳು ಸರ್. ಕೋದಂಡ ಪಾಣಿ? ಪಿಗ್ಮಿ ಏಜೆಂಟ್ ಕೋದಂಡ ಅವ್ರ ಮಗಳು ಸರ್. ಓ, ಆ ಫ್ರಾಡ್ ಮಗಳಾ? ಈಗ ಪೊಲೀಸ್ ಸ್ಟೇಷನ್ ಇಂದ ಬಿಡುಗಡೆ ಮಾಡಿಸಿ ಮನೆಗೆ ಕಳ್ಸ್ಕೊಡಿ ಅಂತ ಹೇಳಕ್ ಬಂದಿದ್ಯಾ, ಅಷ್ಟೇ ತಾನೇ? ಇಂಥವ್ರಿಗೆಲ್ಲ ಕ್ಷಮಿಸಿದ್ರೆ ಕಷ್ಟಪಟ್ಟು ಕಟ್ಟಿರೋ ಬ್ಯಾಂಕು ಕುಲಗೆಟ್ಟು ದಿವಾಳೆದೋ ಬಿಡತ್ತೆ ಅಷ್ಟೇ. ಅದಲ್ಲ ಸರ್, ನಮ್ಮಪ್ಪ ನಿಮ್ ಬ್ಯಾಂಕ್ಗೆ 30,000 ಬಾಕಿ ಕೊಡ್ಬೇಕಾಗಿತ್ತಂತೆ. ಹೌದು. ಈ 30,000 ತಗೊಂಡು ನಮ್ಮ ಅಪ್ಪನ್ ಬಾಕಿಗೆ ಜಮಾ ಹಾಕಿ ಸರ್. ತಗೊಳ್ಳಿ ಸರಿ ಚೆಕ್ಕು. ಯಾರು ಇಶ್ಯೂ ಮಾಡಿರೋ ಚೆಕ್ಕು ಯಾರ ಹೆಸರಿನಲ್ಲಿದೆ? ನಿಮ್ಮ ಅಪ್ಪನ ಫ್ರಾಡ್ನ 2ನೇ ಕಂತು ಪ್ರಾರಂಭ ಆಯ್ತು ಅಂತ ಕಾಣುತ್ತೆ. ಇದ್ರಲ್ಲಿ ಮೋಸ ಗೀಸ ಏನೂ ಇಲ್ಲ ಸರ್. GSK ಟ್ಯಾಲೆಂಟ್ ಕಾಂಪಿಟೇಷನ್ ಅಲ್ಲಿ ಕೊಟ್ಟಿದ್ ಚೆಕ್ಕು ಸರ್ ಇದು. ನಮ್ಮಪ್ಪ ನಿಮ್ ಬ್ಯಾಂಕ್ ಕೊಡ್ಬೇಕಾದ ಬಾಕಿ ಹಣಕ್ಕೆ ಈ ಚೆಕ್ಕನ್ ತಗೊಂಡ್ ಜಮೆ ಮಾಡ್ಕೊಳ್ಳಿ ಸರ್. ಬಾಕಿ ದುಡ್ಡನ್ನು ನಾವು ತೀರಿಸ್ತೀವಿ. ಬೇಕಾದ್ರೆ ಆ GSK ಕಾಂಪಿಟೇಷನ್ ಬಗ್ಗೆ ಈ ಪೇಪರ್ ಅಲ್ಲೂ ಬಂದಿದೆ.
ನೋಡಿ ಸರ್. ಹ್ಮ್ ಹಾ ಕೊಚ್ಚು. ಹ್ಮ್ ಆದ್ರೆ ನೋಡಮ್ಮ, ನಿನಗೆ ನನ್ನ ಸ್ವಭಾವ ಗೊತ್ತಿಲ್ಲ. ಅಫ್ಕೋರ್ಸ್ ನನಗೆ ದುಡ್ಡು ಮುಖ್ಯ, ಆದರೆ ಅದಕ್ಕಿಂತ ಮುಖ್ಯವಾದ್ದು ಬ್ಯಾಂಕಿನ ಗುಡ್ ವಿಲ್ಲು, ರೆಪ್ಯುಟೇಷನ್ನು, ಫೈನಾನ್ಷಿಯಲ್ ಡಿಸಿಪ್ಲಿನು. ಗೊತ್ತಾಯ್ತಾ? ನೀನು ಜಾನ್ ಹುಡುಗಿ ಅಂತ ಕಾಣುತ್ತೆ, ಒಳ್ಳೆ ಪ್ರೈಸೇ ಗೆದ್ದು ಬಂದಿದೀಯ. ಆದ್ರೆ ನೋಡು, ನೀವು ನೋಬೆಲ್ ಪ್ರೈಸೇ ಗೆದ್ದು ಬಂದು ಮೊರೆ ಇಟ್ಟರು ನಿಮ್ಮ ಅಪ್ಪನ ತಪ್ಪನ್ ಮಾತ್ರ ನಾನು ಕ್ಷಮಿಸೋನಲ್ಲ. ಯಾಕಂದ್ರೆ ನಾಳೆ ನನ್ನನ್ನ ಡೈರೆಕ್ಟರ್ಸು, ಶೇರ್ ಹೋಲ್ಡರ್ಸು, ಡೆಪಾಸಿಟರ್ಸು ನಾಳೆ ಏನಾದ್ರೂ ಕೇಳಿದ್ರೆ ನಾನು ಏನ್ ಜವಾಬ್ ಕೊಡ್ಲಿ? ನಾನು ಯಾರ ಮುಂದೆನೂ ತಲೆ ತಗ್ಗಿಸ್ದವನಲ್ಲ. ನನ್ನ ಸ್ವಭಾವನೇ ಹಾಗೆ. ಮಕ್ಕಳನ್ನ ಮುಂದೆ ಕಳಿಸಿ ನನ್ನ ಸಿಂಪತಿ ಗೇನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ ರಾಸ್ಕಲ್. ಏ ಮಗು, ಬಾಯ್ಲಿ. ನಿಜವಾಗ್ಲೂ ನಿನ್ನ ಅಪ್ಪನ ಬಾಕಿ ಚುಕ್ತಾ ಮಾಡ್ಲಿಕ್ಕೆ ಬಂದಿದ್ಯಾ? ಖಂಡಿತ ಸರ್. ಸರಿ, ಹಾಗಾದ್ರೆ ನಾನು ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿ ಹೇಳ್ತೀನಿ, ನೀನ್ ಒಂದು ಖಾತೆ ಮಾಡಿ ಅದನ್ನ ಜಮಾ ಮಾಡ್ಬಿಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಹಾಗಿರ್ಲಿ. ಆದ್ರೆ ಮಾತ್ರ ಮತ್ತೊಮ್ಮೆ ನಿಮ್ಮ ಅಪ್ಪನ ವಿಷಯ ಮಾತ್ರ ಎತ್ಕೊಡುದು ಏನು? ಹೋಗು ಮನೆಗೆ. ಆಯ್ತು ಸರ್. ಏನ್ ಮಾಡ್ತಾ ಇದೀರ ಮಕ್ಕಳ? ನೋಡಿದಾಯ್ತಾ? ನಡೀರಿ ಆಚೆ. ಸಿಸ್ಟರ್, ನಮ್ ತಾಯಿನ ಯಾವಾಗ ವಾರ್ಡಿಗೆ ಶಿಫ್ಟ್ ಮಾಡ್ತೀರಾ? ಡಾಕ್ಟರ್ ಬಂದ್ಮೇಲೆ ಹೇಳ್ತೀನಮ್ಮ. ಈಗ ನಡೀರಿ ಆಚೆ. ನಮಸ್ಕಾರ. ನಮಸ್ಕಾರ. ನಿಮ್ಮಮ್ಮ ಹೇಗಿದ್ದಾರಮ್ಮ? ಚೇತರಿಸ್ಕೋತಾ ಇದ್ದಾರೆ. ಇವತ್ ಸಾಯಂಕಾಲ ವಾರ್ಡಿಗೆ ಶಿಫ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಈಗೇನು ಆ ಬ್ಯಾಂಕ್ ಪ್ರೆಸಿಡೆಂಟ್ ರಾಜಾರಾಮ್ ಮನೆಗೆ ಹೋಗ್ಬಿಟ್ಟು ಬಂದೆ. ಹೌದಾ? ಇವತ್ ಬೆಳಗ್ಗೆ ಅವ್ರನ್ನ ನೋಡಕ್ಕೆ ನಾನು ಪಾರ್ಕಿಗೆ ಹೋಗಿದ್ದೆ. ಕೋಪ ಮಾಡ್ಕೊಂಡು ಬೈದ್ ಕಳಿಸ್ಬಿಟ್ರು. ಗೊತ್ತಾಯ್ತು. ನಿನ್ ಕೈಗೆ ಆ ಚೆಕ್ ಬಂದಿದ್ದೆ ಏನೇನೋ ಮಾಡೋಕ್ ಹೊರಟಿದೀಯ. ಅದ್ರಲ್ಲಿ ಬರೆದಿರೋ ಮೊತ್ತಕ್ಕಿಂತ ಅದರ ಬೆಲೆ ಹೆಚ್ಚು ಅಂತ ನಿನಗೆ ಗೊತ್ತಾ? ಎಲ್ಲಿ ಕೊಡಿಲ್ಲ ಅದನ್ನ? ಎಲ್ಲಿಟ್ಟಿದೀಯ ಕೊಡಮ್ಮ. ಇದು ನಿನ್ನ ಆಪದ್ಧನ. ಮುಂದೆ ನಿನ್ನ ಭವಿಷ್ಯದಲ್ಲಿ ಸಹಾಯ ಆಗುವಂಥದ್ದು. ನಿಮ್ಮ ಅಪ್ಪನಿಗೆ ಸಹಾಯ ಮಾಡೋದು ಪರಮ ಪಾಪ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು? ನೀನ್ ನಮ್ಮನ್ನೆಲ್ಲ ಕಟ್ಟಾಕಿದ್ದೀಯ. ಇವತ್ತು ಆ ರಾಜಾರಾಮ್ ಎದುರಿಗೆ ರೋಷ ಎಲ್ಲಿತ್ತೋ ಏನೋ. ನಿಮ್ಮಪ್ಪ ಬ್ಯಾಂಕ್ ಕೊಡ್ಬೇಕಾಗಿರೋ ದುಡ್ಡಿಗೆ ಆ ರಾಜಾರಾಮ್ ಟೇಬಲ್ ಮೇಲೆ ಚೆಕ್ ಬರೆದಿಟ್ಟು ನಿನ್ನ, ನಿಮ್ಮ ಅಮ್ಮನ್ನ, ಮಗುನ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದೆ. ನಿಮ್ಮ ಅಪ್ಪ ಆಚೆ ಬರಲಿ, ನಾನೇನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಅವನ ಕೈಯಿಂದಾನೇ ದುಡಿಸಿ ನಾನು ಕೊಟ್ಟಿರೋ ಹಣಕ್ಕೆ ಅಸಲು ಬಡ್ಡಿ ವಸೂಲು ಮಾಡದೇ ಇದ್ರೆ ನನ್ನ ಹೆಸರು ಕ್ಯಾಪ್ಟನ್ ಜಯರಾಮೇ ಅಲ್ಲ. ಓ, ರಾತ್ರಿಯಿಂದ ನೀವೆಲ್ಲ ಇಲ್ಲೇ ಇದ್ದೀರಾ? ಮನೆಗೆ ಹೋಗಿ ಊಟ ತಿಂಡಿ ಮಾಡ್ಕೊಂಡು ಬನ್ನಿ. ನಾನು ಇಲ್ಲೇ ಇರ್ತೀನಿ. ಒಂದೆರಡು ದಿನ ಈ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಕರ್ಕೊಂಡೋಗಿ.
ಮನೇಲಿರಿ, ನಾನು ಅಡ್ಗೆ ಮಾಡಿ ಅಪ್ಪ ಅಪ್ಪ ಹೇಳಿ ಅಪ್ಪ, ಎಲ್ರೂ ನೋಡ್ತಾ ಇದ್ದಾರೆ. ಬ್ಯಾಂಕ್ನವರು ಹೆಂಡತಿ ಮಕ್ಳ ಮೇಲೆ ಕನಿಕರ ತೋರಿಸಿ ಇವನ್ನ ಬಿಡ್ಸ್ ಕಳ್ಸಿರ್ಬೇಕು. ಬನ್ನಿ ಅಪ್ಪ, ಮನೆ ಒಳಗ್ ಹೋಗೋಣ. ಅಪ್ಪ ಬನ್ನಿ ಅಪ್ಪ. ಅಪ್ಪ ಕೋದಂಡಪಾಣಿ, ನಿನ್ ಹೆಂಡತಿಗೆ ಹೆರಿಗೆ ಆಗಿದೆ. ಆದ್ರೆ ನಿನ್ನ ಆಸೆ ಈ ಸಲಿನೂ ಈಡೇರ್ಲಿಲ್ಲ. ಮತ್ತೆ ಹೆಣ್ಣೆ, ಇನ್ನೊಂದ್ ಹೆಣ್ಮಗು ಆಯ್ತು ಅಂತ ನೀನೇನು ಚಿಂತೆ ಮಾಡ್ಬೇಕಾಗಿಲ್ಲ. ಯಾರೋ ಒಳ್ಳೆ ಗಂಡ ಹೆಂಡತಿ ಒಂದ್ ಮಗುನ ದತ್ತು ತಗೋಬೇಕು ಅಂತ ಹುಡುಕ್ತಿದ್ರಂತೆ. ಮಗನ್ ದಾನ ಮಾಡ್ಬಿಟ್ರ ಇನ್ನೇನಪ್ಪ ಮಾಡ್ತೀಯಾ? ನಿನಗ್ ಬೇಡವಾದ ಮಗುನ ನೀನೇ ತೊಟ್ಲು ತೂಗ್ತೀಯಾ? ಪಾಪ, ಹುಟ್ಟಿದ ತಪ್ಪಗ ಆ ಮಗುಗೂ ಯಾರಾದ್ರೂ ಅಪ್ಪ ಅಮ್ಮ ಅಂತ ಬೇಕಲ್ಲಪ್ಪ. ಇನ್ನೂ ಎಳೆ ಮಗು ಅಲ್ವಾ, 2-3 ದಿನದಲ್ಲಿ ತಗೊಂಡು ಹೋಗ್ಬೋದು. ಇಷ್ಟಕ್ಕೂ ನಿಂಗೆ ಹೆಂಡತಿ ಮಕ್ಳು ಯಾಕೋಬೇಕು ಕೋದಂಡು? ಪ್ಲೀಸ್ ಅಜ್ಜಿ, ಈ ಜೂಜು ಪಾಜು, ಸುಳ್ಳು ಪಳ್ಳು ಎಲ್ಲ ಬಿಟ್ಟು ಮರ್ಯಾದೆಯಾಗಿ ಬದುಕು ಅಂತ ಎಷ್ಟು ಜನ ಎಷ್ಟು ತರ ಹೇಳಿಲ್ವೋ ನಿಂಗೆ? ಚೈತ್ರ ಬಗ್ಗೆ ವಿಷಯ ಗೊತ್ತಾಯ್ತೇನೋ? ಹೌದು, ಗೊತ್ತಾಯ್ತು. ಪಾಪ, ಈ ಮಗು ನಿಂಗೋಸ್ಕರ ಎಷ್ಟು ಪಡುಪಾಟ್ಲು ಪಡ್ತು ಅಂತ ಗೊತ್ತೇನೋ ನಿಂಗೆ? ಪ್ರಪಂಚದಲ್ಲಿ ಎಲ್ಲ ಅಪ್ಪಂದ್ರು ಮಕ್ಳನ್ನ ತಿದ್ದುತ್ತಾರೆ, ಆದ್ರೆ ನಿನ್ನ ಬಿಡೆ. ನನ್ನ ಹೊಟ್ಟೆಲ್ ಆಗ್ತಾ ಇರೋ ಸಂಕಟ ನನ್ಗೆ ಗೊತ್ತು. ಬೇಕಾ ಇನ್ಮೇಲೆ ಈ ಕೋದಂಡನು ಬದಲಾಗ್ತಾನೆ. ಆಸ್ಪತ್ರೆ ಕರ್ಕೊಂಡು ಹೋಗೋಣವಾ? ಆಂಟಿ, ಇಲ್ಲಿ ಚೈತ್ರ ಅವ್ರ ಮನೆ ಎಲ್ಲಿದೆ? ಇದೆ ಆಂಟಿ, ಚೈತ್ರ ಅವರಪ್ಪ ನಮ್ ಡ್ಯಾಡಿ ಬ್ಯಾಂಕ್ನಲ್ಲೇ ಕೆಲಸ ಮಾಡ್ತಾ ಇರೋದು. ಹೌದಾ? ಇವಳು ನನ್ನ ಫ್ರೆಂಡು. ಇವಳನ್ನು ಅವಳಿಗೆ ಮೀಟ್ ಮಾಡಿಸಿ ಗ್ರೀಟ್ ಮಾಡೋಣ ಅಂತ ಬಂದ್ವಿ. ಗಿರೀಟ, ಅವಳು ಈಗ ತಾನೇ ಅವಳ ತಂದೆ ಜೊತೆ ಆಸ್ಪತ್ರೆಗೆ ಹೋದ್ಲಲ್ಲಮ್ಮ. ಹೌದಾ ಆಂಟಿ, ಹಾಗಾದ್ರೆ ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಏನಮ್ಮ? ಚೈತ್ರ ಬಂದ ತಕ್ಷಣ ಈ ಸ್ವೀಟ್ಸು ಬೊಕ್ಕೆನ ಅವಳಿಗೆ ತಲುಪಿಸೋದಕ್ಕಾಗತ್ತಾ ಆಂಟಿ? ತಗೊಳ್ಳಿ. ನಾನು ನನ್ನ ಫ್ರೆಂಡು ಅವಳ ಜೊತೆಗೆ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಕ್ಯಾಮ್ರಾನು ತಂದಿದ್ದೆ. ನಾನು ಇನ್ನೊಂದ್ಸಲ ಬರ್ತೀನಿ. ಥ್ಯಾಂಕ್ಸ್. ಬಾಯ್ ಆಂಟಿ. ಬಾಯ್ ಆಂಟಿ. ಆಯ್ತಮ್ಮ. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಇರುಳನ್ನು ನೂಕದಿಹೆಯ
ಮುಸುಕಿದೆ ಮಬ್ಬಿನಲಿ ಕೈ ಹಿಡಿ